ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಯೋಗವಂತ ಯೂಟ್ಯೂಬ್ ಚಾನಲ್ ಅರ್ಪಿಸುವಂತಹ ಯೋಗ ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಇವತ್ತು ನಮ್ಮೊಟ್ಟಿಗೆ ಚಂದನಾ ಮೇಡಮ್ ಇದ್ದಾರೆ. ನಮಸ್ತೆ ಮೇಡಮ್. ನಮಸ್ತೆ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ, ಥ್ಯಾಂಕ್ ಯು. ಇವತ್ತು ನಾವು ಅಗ್ನಿಹೋತ್ರದ ಬಗ್ಗೆ ನಾವು ವಿವರಣೆಗಳನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಈ ಸಂಚಿಕೆ ಮಾಡ್ತಾ ಇರುವಂಥದ್ದು. ಚಂದನಾ ಮೇಡಮ್ ಬಂದು ಅಗ್ನಿಹೋತ್ರದ ಬಗ್ಗೆನೇ PhD ಮಾಡ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಈ ಅಗ್ನಿಹೋತ್ರದ ಬಗ್ಗೆ ಇವ್ರಿಗಿಂತ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡೋವಂಥದ್ದು ನನ್ನ ಸರ್ಕಲಲ್ಲಿ ಬೆಸ್ಟ್ ಅಂತ ಅನಿಸಿದ್ದು ನಮ್ಮ ಚಂದನಾ ಮೇಡಮ್. ಸೊ ಅದಕ್ಕೆ ಸಂಪರ್ಕ ಮಾಡಿ ನಿಮ್ಗೆ ಇವತ್ತು ಅಗ್ನಿಹೋತ್ರದ ಬಗ್ಗೆ, ಅದ್ರ ಬಗ್ಗೆ ಡೀಟೇಲ್ ಎಕ್ಸ್ಪ್ಲನೇಷನ್ಸ್ಗಳನ್ನು, ವಿವರಣೆಗಳನ್ನ ತಿಳ್ಕೊಳ್ಳೋದಕ್ಕೆ ಈ ಸಂಚಿಕೆಯನ್ನು ರೂಪಿಸಿರೋದು ಮೇಡಮ್. ಸೊ ಮೊದಲಿಗೆ ನಿಮ್ಮದೊಂದು ಕಿರು ಪರಿಚಯವನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ರೆ ಅನುಕೂಲ ಆಗುತ್ತೆ. ಓಕೆ, ಶೋರ್. ಓಕೆ, ನಮಸ್ತೆ ಎಲ್ಲರಿಗೂ. ನನ್ನ ಹೆಸರು ಚಂದನಾ ಅಂತ ಹೇಳಿ. ಸೊ ಕರೆಂಟ್ಲಿ ನಾನು ತಪಸ್ ಹೆಲ್ತ್ ಆ್ಯಂಡ್ ವೆಲ್ನೆಸ್ ಫೌಂಡೇಶನ್ ಅಂತ ಒಂದು ಸಂಸ್ಥೆಯನ್ನು ಮಾಡಿಕೊಂಡು ಅದರಿಂದ ಹೋಲಿಸ್ಟಿಕ್ ಹೆಲ್ತ್ ಪ್ರಾಕ್ಟೀಸಸ್ನ ಪ್ರಮೋಟ್ ಮಾಡ್ತಾ ಇದ್ದೀನಿ. ಅಂದರೆ ನಮ್ಮ ಸನಾತನ ಧರ್ಮದಲ್ಲಿರೋ ಅಂಥ ಆಚಾರ ವಿಚಾರಗಳು ಇಟ್ ಹ್ಯಾಸ್ ಅ ಲಾಟ್ ಆಫ್ ಸೈಂಟಿಫಿಕ್ ಬ್ಯಾಕ್ಗ್ರೌಂಡ್. ಅದನ್ನು ಜನಗಳಿಗೆ ರೀಚ್ ಮಾಡಿಸ್ಬೇಕು. ಮತ್ತು ಡ್ರಗ್ಲೆಸ್ ಥೆರಪೀಸ್ ಏನಿದೆ, ಅಂದರೆ ಮಾತ್ರೆಗಳನ್ನ ತಗೊಳ್ದೆ ನಮ್ಮ ಆರೋಗ್ಯನ ಹೇಗೆ ನಾವು ಕಾಪಾಡ್ಕೋಬೋದು ಅನ್ನೋ ಒಂದು ವಿಷಯನ ಇಟ್ಕೊಂಡು ಈ ಸಂಸ್ಥೆನ ನಡೆಸ್ತಾ ಇದ್ದೀನಿ. ಬಟ್ ನನ್ನ ಎಜುಕೇಷನ್ ಬ್ಯಾಕ್ಗ್ರೌಂಡ್ ಬಂದು ಐ ಆಮ್ ಎನ್ ಇಂಜಿನಿಯರ್. ಸೊ ನಾನು ಮಾಸ್ಟರ್ಸ್ ಇನ್ ಕಂಪ್ಯೂಟರ್ ಸೈನ್ಸ್ ಮಾಡಿ IT-ನಲ್ಲಿ ಆಲ್ಮೋಸ್ಟ್ 8 years ಎಕ್ಸ್ಪೀರಿಯನ್ಸ್ ಮಾಡಿಕೊಂಡು ದೆನ್ ಐ ಕೇಮ್ ಟು ದಿಸ್ ಫೀಲ್ಡ್ ಆಫ್ ಯೋಗ. ಸೊ ಇಟ್ಸ್ ಬೀನ್ ನಾವು 5.5 years ನಾನು ಯೋಗನ ಒಂದು ಪ್ಯಾಷನ್ ಆ್ಯಂಡ್ ಪ್ರೊಫೆಷನ್ ಆಗಿ ತಗೊಂಡು, ಸೊ ಈಗ ನನ್ನ ಒಂದು ಈ ಭಕ್ತಿ ಯೋಗ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ನನಗೆ ಅಗ್ನಿಹೋತ್ರ ಇಂಟ್ರೊಡ್ಯೂಸ್ ಆಯಿತು. ಸೊ ಅದನ್ನು ನಾನು ಒಂದು 2.5 yearsಯಿಂದ ತುಂಬ ರಿಲೀಜಿಯಸ್ ಆಗಿ ಫಾಲೋ ಮಾಡ್ತಾ ಇದ್ದೀನಿ ಅಗ್ನಿಹೋತ್ರನ. ಸೊ ಅದನ್ನು ಮಾಡ್ತಾ ಮಾಡ್ತಾ ನನಗೆ ಅದ್ರ ಮೇಲೇ ತುಂಬ ಡೇಟಾ ಕಲೆಕ್ಟ್ ಆಗಿರೋದ್ರಿಂದ ಸೊ ನಾನು ಇವಾಗ PhD ಮಾಡ್ತಾ ಇದ್ದೀನಿ. ಸೊ 1 ವರ್ಷ ಕಂಪ್ಲೀಟ್ ಆಗಿದೆ. ಸೊ ಇನ್ನು ಥೀಸೀಸು ಮತ್ತು ಡೇಟಾ ವರ್ಕ್ ನಡೀತಾ ಇದೆ. ಸೊ ದಿಸ್ ಈಸ್ ಮೈ ಕರೆಂಟ್ಲಿ ವಾಟ್ ಐ ಆಮ್ ಡೂಯಿಂಗ್ ಇನ್ ದ ಫೀಲ್ಡ್ ಆಫ್ ಯೋಗ. ತುಂಬ ಖುಷಿಯಾಯಿತು. ಸೊ ನಿಮ್ಮ ಮಹತ್ ಉದ್ದೇಶ ಹೀಗೆ ಮುಂದುವರಿತಾ ಇರಲಿ, ಅದಕ್ಕೆಲ್ಲ ಸಫಲತೆ ಸಿಗಲಿ ಅಂತ ನಾವು ಆಶಿಸ್ತೀವಿ. ಥ್ಯಾಂಕ್ ಯು. ಈಗ ಮುಂದುವರಿಯೋದಕ್ಕಿಂತ ಬೇರೆ ವಿಶ್ಲೇಷಣೆಗಿಂತ ಈ ಅಗ್ನಿಹೋತ್ರ ಸೊ ಹೇಗೆ, ಇದ್ರ ಇಂಪಾರ್ಟೆನ್ಸ್ ಏನು, ಅದ್ರ ಪ್ರಾಮುಖ್ಯತೆ ಏನು ಅನ್ನೋದನ್ನು ಒಂದು ಸ್ವಲ್ಪ ತಿಳ್ಕೊಟ್ರೆ, ಏನಕ್ಕೆ ಮಾಡಬೇಕು, ಸೊ ಏನಿದ್ರಿಂದ ಪ್ರಯೋಜನ ಏನು, ಏನು ಉಪಯೋಗಗಳೇನು ಅದನ್ನು ಸ್ವಲ್ಪ ತಿಳಿಸ್ಕೊಟ್ರೆ. ಓಕೆ, ಶೋರ್. ಅಂದರೆ ಇವಾಗ ನಾನು ಹೇಳ್ದಂಗೆ ನನಗೆ ಭಕ್ತಿ ಯೋಗ ಅನ್ನೋ ಒಂದು ಕಾನ್ಸೆಪ್ಟ್ ಬಂದಾಗ, ಅಂದರೆ ನಾನು ಒಂದು ಯೋಗ ಕ್ಲಾಸ್ ನಡೆಸುವಾಗ ಎಲ್ಲ ಸ್ಟ್ರೀಮ್ಸ್ ಆಫ್ ಯೋಗಾನೂ ನಾವು ಪ್ರಮೋಟ್ ಮಾಡಬೇಕು. ಅಂದರೆ ನಾವು ಆಸನ ಮಾಡೋದು, ಸೂರ್ಯ ನಮಸ್ಕಾರ ಮಾಡೋದು ಬರೀ ಅಷ್ಟೇ ಯೋಗ ಅಲ್ಲ. ನಾವು ಮಾತಾಡೋ ರೀತಿ, ನಾವು ಕೆಲಸ ಮಾಡೋದು, ಪೂಜೆ ಮಾಡೋದು, 4 ಜನದ ಜೊತೆ ನಡ್ಕೊಳ್ಳೋದು ಎಲ್ಲನೂ ಯೋಗನೇ ಅಂತ ನನಗೆ ತಿಳುವಳಿಕೆ ಬಂದ ಮೇಲೆ ನಾನು ಅಗ್ನಿಹೋತ್ರದ್ದು ನನಗೆ ಇಂಟ್ರೊಡ್ಯೂಸ್ ಆಗಿದ್ದು. ಸೊ ಇದು ಹೇಗೆ ಅಂದರೆ, ಅಗ್ನಿ ಅಂದರೆ ನಮಗೆಲ್ಲರಿಗೂ ಗೊತ್ತು, ಇಟ್ಸ್ ಅ ಫೈರ್. ಓಕೆ, ಹೋತ್ರ ಅಂತ ಅಂದರೆ ಹೀಲಿಂಗ್ ಅಂತ. ಸೊ ಇದು ನಾವು ಈ ಪರ್ಟಿಕ್ಯುಲರ್ ಒಂದು ಸೆಮಿ ಪಿರಮಿಡ್ ಶೇಪ್ಡ್ ವೆಸಲಲ್ಲಿ ನಾವು ಫೈರನ್ನು ಇಗ್ನೈಟ್ ಮಾಡಿದಾಗ ಒಂದು ವಾತಾವರಣ ಏನಿದೆ ನಮ್ಮ ಸುತ್ತ ಅದು ಹೀಲಿಂಗ್ ಎನರ್ಜಿನ ಕ್ರಿಯೇಟ್ ಮಾಡುತ್ತೆ. ಸೊ ಯೂಶಲಿ ಅಗ್ನಿಹೋತ್ರ ನಾವು ಅಗ್ನಿ ಪುರಾಣದಲ್ಲಿ ಅಥವಾ ವೇದಿಕ್ ಬ್ಯಾಕ್ಗ್ರೌಂಡ್ನ ತಗೊಂಡ್ರೆ ಈ ಕರ್ಮಯೋಗದಲ್ಲಿ ಪಂಚಮಹಾಯಜ್ಞಗಳು ಅಂತ ಬರುತ್ತೆ. ಅದರಲ್ಲಿ ದೇವಯಜ್ಞ ಅಂತ ಬರುತ್ತೆ. ಆ ದೇವಯಜ್ಞ ಕಾನ್ಸೆಪ್ಟಲ್ಲಿ ಕೊಟ್ಟಿರೋ ಅಂಥ ಒಂದು ಪ್ರಾಸೆಸ್ ಅಂದರೆ ಅಗ್ನಿಹೋತ್ರ. ಸೊ ಅಂದರೆ ದೇವಯಜ್ಞ ಅಂತ ಅಂದರೆ ನಮ್ಮ ಪಂಚಭೂತಗಳನ್ನು ಸಂರಕ್ಷಣೆ ಮಾಡುವಂಥ ಒಂದು ಕೆಲಸ. ಸೊ ಯೋಗದಲ್ಲಿ ನಮಗೆ ಗೊತ್ತಲ್ಲ, ದೇವರು ಅಂದರೆ ಕಣ್ಣಿಗೆ ಕಾಣಿಸೋದು ಯಾವುದು ಅಂದರೆ ಪಂಚಭೂತಗಳು. ಸೊ ಆ ಪಂಚಭೂತಗಳಿಗೆ ರಕ್ಷಣೆ ಮಾಡುವಂಥ ಕೆಲಸ. ಸೊ ಅದನ್ನು ಅಗ್ನಿಹೋತ್ರ ಮಾಡುತ್ತೆ. ಸೊ ಆ ಕಾಂಟೆಕ್ಸ್ಟಲ್ಲಿ ನನ್ನನ್ನು ಕೇಳಿದ್ರೆ ನೀವು, ಅಗ್ನಿಹೋತ್ರ ಈಸ್ ಅ ಸೋಷಲ್ ರೆಸ್ಪಾನ್ಸಿಬಿಲಿಟಿ ಫಾರ್ ಈಚ್ ಆ್ಯಂಡ್ ಎವ್ರಿ ಇಂಡಿವಿಜುವಲ್. ಅಂದರೆ ನಾನು ಇದು ಮಾಡಬೇಕಾ ಮಾಡಬಾರ್ದಾ ಅನ್ನೋ ಡೌಟ್ ಇರಬಾರ್ದು, ಮಾಡಲೇಬೇಕು. ಬಿಕಾಸ್ ನಮಗೆ ಒಳ್ಳೆ ಗಾಳಿ ಬೇಕು, ಒಳ್ಳೆ ನೀರು ಬೇಕು, ನಾವಿರೋ ವಾತಾವರಣ ಚೆನ್ನಾಗಿರಬೇಕು. ಸೊ ಅದೆಲ್ಲದಕ್ಕೂ ಪೂರಕವಾಗಿ ಒಂದು ಪ್ರಾಸೆಸ್, ಒಂದು ಟೂಲನ್ನು ನಮಗೆ ಕೊಟ್ಟಿದೆ. ಓಕೆ, ಅದು ನಮ್ಮ ವೇದಿಕ್ ಲಿಟ್ರೇಚರಲ್ಲಿ ಮೆನ್ಷನ್ ಆಗಿರೋದು. ಆ್ಯಂಡ್ ಇನ್ನೂ ಏನಂದರೆ ಇದ್ರ ಬಗ್ಗೆ ಇಟ್ ಈಸ್ ಗಿವನ್ ಫಾರ್ ಡೊಮೆಸ್ಟಿಕ್ ಯೂಸ್. ಅಂದರೆ ಯಾವ ಜಾತಿ ಮತ ಭೇದ ಭಾವ ಲಿಂಗ ಅಂದರೆ ಸೆಕ್ಷುವಲ್ ಬಯಾಸ್ ಇಲ್ಲ, ಗಂಡಸರು ಹೆಂಗಸರು, ಇದು ಕ್ರಿಶ್ಚಿಯನ್ಸ್ ಮಾಡ್ಬೋದಾ ಮುಸ್ಲಿಮ್ಸ್ ಮಾಡ್ಬೋದಾ, ಎಲ್ಲ ಪ್ರತಿಯೊಬ್ಬ ಮನುಷ್ಯನೂ
ಮಾಡ್ಬೋದಾದಂಥ ಒನ್ ಆ್ಯಂಡ್ ಓನ್ಲಿ ಯಜ್ಞ ಅಂದರೆ ಅದು ಅಗ್ನಿಹೋತ್ರ. ಸೊ ಹಾಗಾಗಿ ಅಕ್ರಾಸ್ ಆಲ್ ಏಜಸ್, ಅಕ್ರಾಸ್ ಡಿಫ್ರೆಂಟ್ ಕಮ್ಯುನಿಟೀಸ್ ನಾವು ಇದನ್ನು ಯೂಸ್ ಮಾಡ್ಕೋಬೋದು. ಸಾಧಾರಣವಾಗಿ ಎಲ್ಲ ಪದ್ಧತಿಗಳು ನಮಗೆ ಏನು ಅನ್ಸುತ್ತೆ ಅಂದರೆ ಸ್ವಂತಕ್ಕೆ ಮಾಡ್ತಾ ಇರ್ತೀವಿ. ಇದೊಂದಷ್ಟು ಒಂದು ಹಂತ ಮೇಲಕ್ಕೆ ತೊಗೊಂಡೋಗಿ ಸಾಮಾಜಿಕ ಕಳಕಳಿಗೋಸ್ಕರ ಇಲ್ಲಿ ನಾವೊಬ್ಬರು ಮಾಡ್ತು ಅಂದರೆ ಇಲ್ಲಿ ಸುತ್ತಮುತ್ತ ಇರೋ ಜನಗಳಿಗೂ ಸಹ ಅನುಕೂಲ ಆಗುತ್ತೆ. ಸೊ ಅದಕ್ಕೋಸ್ಕರ ಇದೊಂದು ಸಾಮಾಜಿಕ ಕಳಕಳಿಯಿಂದ ಮಾಡುವಂತಹ ಕರ್ಮ ಅಂತ ತಿಳಿಸ್ಕೊಟ್ಟಿ ತುಂಬ ಖುಷಿ ಆಯ್ತು ಅಂತ ತಿಳ್ಕೊಂಡು. ಮತ್ತು ಇದಕ್ಕೇನೋ ಚೌಕಟ್ಟಿದೆಯಾ? ಸೊ ಇಂತಿಂಥವ್ರೇ ಮಾಡಬೇಕು. ಸಾಧಾರಣವಾಗಿ ಮೊದಲಿಗೆ ನಾವು ಬರುವಂಥದ್ದು ಏನಪ್ಪ ಅಂದರೆ, ಸೊ ನಮ್ಮ ಮನೇಲಿ ಇದನ್ನೆಲ್ಲ ಪದ್ಧತಿಲಿ ಇಲ್ಲ. ನಮ್ಮ ಪದ್ಧತಿನಲ್ಲಿ ಇವಾಗ ಸಾಧಾರಣ ನಾಳೆ ನಡೆದು ಲಕ್ಷ್ಮೀ ಹಬ್ಬ ಇದೆ, ಸಣ್ಣ ಪುಟ್ಟ ಹಬ್ಬಕ್ಕೂ ನಾವು ಇದನ್ನೆಲ್ಲ ಯೋಚನೆ ಮಾಡ್ತೀವಿ. ನಮ್ಮ ಪದ್ಧತಿಲಿ ಇಲ್ಲ, ಇವಾಗ ಶುರು ಮಾಡಿದ್ರೆ ಇದು ಹಿಂಗೆ ನಡ್ಸ್ಕೊಂಡು ಹೋಗ್ಬೇಕನ್ನೋ, ಅಕಸ್ಮಾತ್ ನಡ್ಸ್ಕೊಂಡು ಹೋಗ್ಲಿಲ್ಲ ಅಂತ ತಿರ್ಗಾ ನಮ್ಗೇನೋ ಏನೋ ಅಚಾತುರ್ಯಗಳಾಗ್ಬೋದು ಈ ಥರದ್ದು. ಮತ್ತೆ ಪ್ರತಿಯೊಂದು ಕನೆಕ್ಟ್ ಮಾಡೋಕ್ಕೆ ಶುರು ಮಾಡ್ತೀವಿ. ಅದು ಮಾಡಿದ್ವಿ, ಅದನ್ನ ಸರಿಯಾಗಿ ಮಾಡಲಿಲ್ಲ, ಅದಕ್ಕೋಸ್ಕರ ಈ ಥರ ತೊಂದರೆ ಆಗೋಯ್ತು, ಈ ಥರದ್ದೆಲ್ಲ ನಮಗೆ ಭಾವನೆಗಳು ಬರೋಕ್ಕೆ ಶುರು ಆಗೋಗ್ಬಿಡುತ್ತೆ. ಸೊ ಇದರಲ್ಲಿ ನಾವು ಆ ದೃಷ್ಟಿಕೋನದಿಂದ ನೋಡೋದಾದರೆ, ಇವಾಗ ನಮ್ಮ ಮನೇಲಿ ಏನೂ ಯಾವುದು ಹೋಮಗಳು ಏನೂ ಮಾಡೋ ಪದ್ಧತಿ ಇಲ್ಲ, ಇವಾಗಲೇ ನಾನು ಶುರು ಮಾಡ್ತೇನೆ, ಶುರು ಮಾಡೋದ್ರಿಂದ ಅಕಸ್ಮಾತ್ ಬದ್ದಲ್ ಬಿಟ್ಟರೆ ಏನಾದರೂ ಸಮಸ್ಯೆ ಆಗುತ್ತೆ, ಆ ಥರದ್ದು ಏನಾದರೂ ಇದೆಯಾ? ಓಕೆ, ಏನೂ ಇಲ್ಲ. ಓಕೆ, ಸೊ ಲಿಟ್ರಲಿ ನೋ. ಯಾವ ಒಂದು ನೆಗೆಟಿವು ಅಥವಾ ಸೈಡ್ ಎಫೆಕ್ಟ್ಸು ಏನೂ ಇಲ್ಲ ಈ ಪ್ರಾಸೆಸ್ಗೆ ಇಲ್ಲ, ಕಟ್ಟುನಿಟ್ಟೇ ಇಲ್ಲ. ನೀವು ಬೆಳಿಗ್ಗೆ ಎದ್ದು ಜಸ್ಟ್ ಮುಖ ತೊಳ್ಕೊಂಡು ಕುತ್ಕೊಂಡು ಮಾಡ್ಬೋದು, ಸ್ನಾನ ಮಾಡಿಕೊಂಡು ಮಾಡಬೇಕು ಅನ್ನೋದಿಲ್ಲ. ಸೊ ಇಲ್ಲಿ ಹೇಗೆ ಕಾನ್ಸೆಪ್ಟ್ ಅಂದರೆ, ನೀವು ಚರ್ಮ ತೊಳೆದ್ರೆ ಕರ್ಮ ಹೋಗಲ್ಲ ಅಂತಾರೆ. ಸೊ ಜಸ್ಟ್ ಕೀಪಿಂಗ್ ಯುವರ್ ವಾಷಿಂಗ್, ನೀವು ಸ್ನಾನ ಮಾಡಿ ಆ ಥರ ಆ ಕಾನ್ಸೆಪ್ಟು ಇಲ್ಲ ಅಗ್ನಿಹೋತ್ರಕ್ಕೆ. ಸೊ ಯಾರಾದರೂ, ಯಾವ ವಯಸ್ಸಿನವರಾದರೂ, ಯಾವ ಕಮ್ಯುನಿಟಿನವರಾದ್ರೂ ಕುತ್ಕೊಂಡು ಮಾಡ್ಬೋದು. ಯಾಕಂದರೆ ಇದು ನಾವು ಏನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀವಿ, ಎವ್ರಿಥಿಂಗ್ ಇಸ್ ಸೈನ್ಸ್. ಇಲ್ಲಿ ಯಾವ ಒಂದು ರಿಲಿಜನ್ ಆಗಿರ್ಬೋದು ಅಥವಾ ಆಚಾರ ವಿಚಾರಗಳದ್ದು ಏನು ಕಟ್ಟುಪಾಡಿಲ್ಲ. ಆಮೇಲೆ ಇವಾಗ ನಾನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ, ಏನೋ ನಮ್ಮ ಮನೆಯಲ್ಲಿ ಆಗಲಿಲ್ಲ, ನಾನು ಮಧ್ಯದಲ್ಲಿ ನಿಲ್ಲಿಸಿದೆ, ತಿರ್ಗೇನೋ ಏನೂ ಭಯ ಇಲ್ಲ. 0% ನೆಗೆಟಿವಿಟಿ ಆ್ಯಂಡ್ 100% ಪಾಸಿಟಿವ್ ರಿಸಲ್ಟ್ಸ್. ಇದಿಷ್ಟು ಅಗ್ನಿಹೋತ್ರದಲ್ಲಿ ಕನೆಕ್ಟ್ ಇದೆ. ಯಾವ ಒಂದು ಸೈಡ್ ಎಫೆಕ್ಟು ಇಲ್ಲ, ಹೆದರುಕೊಳ್ಳೋ ಫಿಯರ್ ಫ್ಯಾಕ್ಟರ್ ಅನ್ನೋದು ಏನೂ ಇಲ್ಲ ಈ ಪ್ರಾಸೆಸ್ಸಲ್ಲಿ. ನಿಮ್ಮ ನಂಬಿಕೆ ಮತ್ತು ನೀವು ಹೇಗೆ ಕನೆಕ್ಟ್ ಆಗ್ತೀರಾ ಅಷ್ಟು ಬಿಟ್ಟರೆ ಬೇರೆ ಯಾವ ಪ್ರೀ ರಿಕ್ವಿಸಿಟ್ಸು ಕಂಡೀಷನ್ಸು ಏನೂ ಸಹ ಇಲ್ಲ. ನಾನು ಅವಾಗ ಪದೇ ಅವಾಗ ಹೇಳ್ತಾ ಇರ್ತೀನಿ, ತುಂಬ ಚೆನ್ನಾಗಿ ತಿಳಿಸ್ಕೊಟ್ರಿ. ಏನಂದರೆ, ಸೊ ಇದೇನೋ ನಾವು ರೆಸ್ಟ್ರಿಕ್ಷನ್ಸ್ ಹಾಕ್ತಾ ಹೋಗ್ತೀವಲ್ಲ, ಒಂದು ಪಾಯಿಂಟಿಗೆ ಬಂದ್ಮೇಲೆ ಅದೇ ಎಕ್ಸ್ಕ್ಯೂಸಸ್ ಕನ್ವರ್ಟ್ ಆಗೋಗ್ಬಿಡುತ್ತೆ. ಎಕ್ಸಾಕ್ಟ್ಲಿ. ಸೊ ಸ್ನಾನ ಮಾಡಿಲ್ಲ, ರಾಹುಕಾಲ ಮಾಡೋಂಗಿಲ್ಲ, ತಮಾಷೆ ಮಾಡೋಂಗಿಲ್ಲ. ಸೊ ಅದಕ್ಕೋಸ್ಕರ ಅದು ಎಕ್ಸ್ಕ್ಯೂಸಸ್ ಕನ್ವರ್ಟ್ ಆಗಿ ನಮ್ದೆಲ್ಲ ಒಂಥರ ಸೇಕ್ರೆಡ್ ಆಕ್ಷನ್, ಸೇಕ್ರೆಡ್ ಕರ್ಮಾಸ್ ಅಂದ್ಬಿಟ್ಟು ಅದು ಸೇಕ್ರೆಡ್ ಹಂಗೆ ಇಟ್ಬಿಡ್ತೀವಿ, ಅದು ಅನುಷ್ಠಾನಕ್ಕೆ ತಂದಿಲ್ಲ. ವೆರಿ ಟ್ರೂ. ಸೊ ಕರೆಕ್ಟ್. ಯಾವಾಗಲೂ ನಾವು ಮಾಡೋದ್ರಲ್ಲಿ ಭಕ್ತಿ ಇರಬೇಕು. ಇವತ್ತೇನಾಗ್ತಾ ಇದೆ, ನಮ್ಮ ಆಚಾರ ವಿಚಾರಗಳನ್ನು ನಮ್ಮ ಸನಾತನ ಧರ್ಮದ ಆಚಾರ ವಿಚಾರಗಳನ್ನು ಯಾಕೆ ಇವತ್ತು ಯೂತ್ ಫಾಲೋ ಮಾಡೋಕ್ಕೆ ಇಷ್ಟಪಡ್ತಾ ಇಲ್ಲ ಅಂದರೆ ತುಂಬ ಪ್ರೀ ಕಂಡೀಷನ್ಸ್ ಹಾಕ್ಬಿಡ್ತೀವಿ. ಇದು ಮಾಡಬೇಕು, ದೇ ಫೀಲ್ ಇಟ್ ವೆರಿ ಡಿಫಿಕಲ್ಟ್ ಟು ಫಾಲೋ. ಸೊ ಇದರಲ್ಲಿ ಯಾವುದೂ ಆ ಥರದ್ದಿಲ್ಲ. ನಾನು ಹೇಳ್ದಂಗೆ ದೇರ್ ಇಸ್ ನೋ, ಇಲ್ಲಿ ಭಕ್ತಿ ಅಷ್ಟೇ ಇದೆ, ಭಯ ಇಲ್ಲ. ನಾವೇನು ಮಾಡ್ಕೊಂಡ್ಬಿಟ್ಟಿದ್ದೀವಿ, ಭಯ ಮೂಡಿಸ್ಕೊಂಡ್ಬಿಟ್ಟಿದ್ದೀವಿ. ಸೊ ಭಕ್ತಿ ಎಲ್ಲೋ ಹೊರ್ಟೋಗ್ತಾ ಇದೆ ನಮ್ಮಲ್ಲಿ. ಸೊ ಇದು ಒಂದು ಆ್ಯಂಡ್ ಇವಾಗ ನಾವು ಮುಂಚೆನೇ ಹೇಳ್ದಂಗೆ ನೀವು, ಇದು ಕಮ್ಯುನಿಟಿ ರೆಸ್ಪಾನ್ಸಿಬಿಲಿಟಿ. ಇದು ನಮ್ಮ ಒಂದು ಸೋಷಲ್ ಆರ್ಡರ್ನ ನಾವು ಒಂದು ಒಕ್ಕೂಟ ಅಗೇನ್ ರಿಫಾರ್ಮ್ ಆಗೋಕ್ಕೆ ಹೆಲ್ಪ್ ಮಾಡುತ್ತಿದ್ದು. ಸೊ ನೋ ರೆಸ್ಟ್ರಿಕ್ಷನ್ಸ್, ಯಾರು ಬೇಕಾದರೂ ಯಾವಾಗ ಬೇಕಾದರೂ. ಅಂದರೆ ಟೈಮ್ ಇಸ್ ಅ ರೆಸ್ಟ್ರಿಕ್ಷನ್. ಟೈಮ್ ಒಂದು ಕನ್ಸ್ಟ್ರೆಂಟ್ ಇದೆ ಅಗ್ನಿಹೋತ್ರದಲ್ಲಿ. ಯೂಶಲಿ ಅಗ್ನಿಹೋತ್ರ ಮಾಡಬೇಕು ಅಂದರೆ ಬೆಳಿಗ್ಗೆ ಸನ್ಸೆಟ್ ಆ್ಯಂಡ್ ಸನ್ರೈಸ್ ಟೈಮ್ ಫಾಲೋ ಮಾಡಿದ್ರೆ ಒಳ್ಳೆಯದು. ಆ ಟೈಮಲ್ಲಿ ಮಾಡಿದ್ರೆ ಈ ಪ್ರಾಸೆಸ್ನ ಇದು ಅಗ್ನಿಹೋತ್ರ ಅಂತ ಕನ್ಸಿಡರ್ ಆಗುತ್ತೆ. ಅಂದರೆ ಬೆಳಿಗ್ಗೆ 5:45 6:30, ಸಾಯಂಕಾಲ 5:45 6:30, AM PM ಸೇಮ್ 5:40 to 6:30 AM, 5:40 to 6:30 PM. ಈ ಟೈಮಲ್ಲಿ ಮಾಡಿದ್ರೆ ಅಗ್ನಿಹೋತ್ರ. ಇಲ್ಲ ನನಗೆ ಅವತ್ತು ಆಗಲಿಲ್ಲ, ನನಗೇನೋ ಬೆಳಿಗ್ಗೆ 10 ಗಂಟೆಗೆ ನಾನು ಮಾಡಬೇಕು ಅನ್ನಿಸ್ತು, ಮಾಡ್ಕೊಳ್ಳಿ. 3 ಗಂಟೆಗೆ ಮಾಡಬೇಕು ಅನ್ನಿಸ್ತು, ಮಾಡ್ಕೊಳ್ಳಿ. ಅವಾಗ ಅದು ಅಗ್ನಿಹೋತ್ರ ಅಂತ ಕನ್ಸಿಡರ್ ಆಗಲ್ಲ, ಅಗ್ನಿ ಹೋಮ ಅಂತ ಕನ್ಸಿಡರ್ ಆಗುತ್ತೆ. ಸೊ ಹೋಮಕ್ಕೂ ಹೋತ್ರಕ್ಕೂ ಡಿಫ್ರೆನ್ಸ್ ಇದೆ. ಹೋತ್ರ ಅಂತ ಆಗಬೇಕು ಅಂದರೆ ಆ ಟೈಮ್, ಯಾಕಂದರೆ ನಾವು ಸಂಧ್ಯಾಕಾಲ, ಒಂದು ಸನ್ಸೆಟ್ ಅಥವಾ ಸನ್ರೈಸ್ ಟೈಮಲ್ಲಿ ನಮಗೆ ಗೊತ್ತು ವಾತಾವರಣ ಹೇಗಿರುತ್ತೆ ಅಂತ. ಆಲ್ರೆಡಿ ಅದು ಹೀಲಿಂಗ್ ಎನರ್ಜಿ ಇರೋವಂಥ ಟೈಮ್ ಅದು.
ಅದಕ್ಕೆ ಆ ಟೈಮಲ್ಲಿ ಪೂಜೆ ಆಗಿರ್ಬೋದು, ಅಥವಾ ಬೇರೆ ಕಮ್ಯುನಿಟೀಸಲ್ಲಿ ನಾವು ನೋಡಿದ್ರು ನಮಾಜ್ ಓದೋದಾಗಿರ್ಬೋದು, ಅಥವಾ ಚರ್ಚಲ್ಲಿ ಬೆಲ್ ರಿಂಗ್, ಅದೊಂದು ಟೈಮ್ ಇಟ್ ಮ್ಯಾಟರ್ಸ್ ಅ ಲಾಟ್. ಯಾಕಂದರೆ ಪ್ರಕೃತಿಯಲ್ಲಿ ಸೂರ್ಯ ಚಂದ್ರ ಎರಡೂ ಇರೋ ಅಂಥ ಟೈಮ್ ಅದು. ಸನ್ ಆ್ಯಂಡ್ ಮೂನ್ ಬೋತ್ ಎಕ್ಸಿಸ್ಟ್ ಇನ್ ದಿ ಎನ್ವಿರಾನ್ಮೆಂಟ್ ಅಟ್ ದಟ್ ಟೈಮ್. ಅದಕ್ಕೆ ಅದನ್ನು ಸಂಧ್ಯಾ ಕಾಲ ಅಂತ ಕರೀತಾರೆ. ಸೊ ಆ ಕಾಲದಲ್ಲಿ ನಾವು ಈ ಪ್ರಾಸೆಸ್ನ ಮಾಡಿದ್ರೆ ಅದು ಪ್ರಾಸೆಸ್ ಕಂಪ್ಲೀಟ್ ಆಗುತ್ತೆ. ಅದು ಒಂದು ಕಂಡೀಷನ್ ಇದೆ. ಪರ್ಟಿಕ್ಯುಲರ್ ಏನಾದರೂ ಹೋತ್ರಕ್ಕೂ ಹೋಮಕ್ಕೂ ಏನಾದರೂ ವ್ಯತ್ಯಾಸ ಇದೆಯಾ? ಅಂದರೆ ಇವಾಗ ನಾನು ಹೇಳಿದ್ನಲ್ಲ, ಹೋಮ ಅಂತ ಅಂದರೆ ನಿಮಗೆ ಇಂಟರ್ಮಿಟೆಂಟ್ ಟೈಮಲ್ಲಿ ನೀವು ಮಾಡ್ಕೊಬೋದು. ಇವಾಗ ಹೋಮಗಳಲ್ಲಿ ಬೇರೆ ಬೇರೆ ಥರ ಬರುತ್ತೆ. ಇವಾಗ ಗಣ ಹೋಮ, ಮಹಾಮೃತ್ಯುಂಜಯ ಹೋಮ, ಮತ್ತು ಬೇರೆ ಬೇರೆ ಫಾರ್ಮ್ಸ್ ಆಫ್ ಸೋಮಯಜ್ಞ, ದೇರ್ ಆರ್ ಮೆನಿ ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಫೈರ್ ರಿಚುವಲ್ಸ್ ಅಂತ ಹೇಳ್ಬೋದು. ಅದಕ್ಕೆಲ್ಲ ಏನಾಗುತ್ತೆ, ಅದಕ್ಕೆ ಪ್ರೀ ರಿಕ್ವಿಸಿಟ್ಸ್ ಇರುತ್ತೆ. ಅಂದರೆ ಇಂಥವ್ರೆ ಮಾಡಬೇಕು, ವೇದ ಓದಿರಬೇಕು, ಇವರೇ ಈ ಒಂದು ಪ್ರೊಫೆಷನಲ್ಲಿರೋರೇ ಮಾಡಬೇಕು ಅನ್ನೋದೆಲ್ಲ ಇದೆ ಹೋಮಗಳಿಗೆ. ಬಟ್ ಹೋತ್ರಕ್ಕೆ, ಅಗ್ನಿಹೋತ್ರ ಅಂತ ತಗೊಂಡ್ರೆ ಇದಕ್ಕಿಲ್ಲ. ಯಾಕಂದರೆ ದಿಸ್ ಇಸ್ ಗಿವನ್ ಫಾರ್ ದಿ ಮ್ಯಾನ್ ಕೈಂಡ್. ಇದು ಒಂದು ಕಮ್ಯುನಿಟಿಗೆ, ಒಂದು ಡೊಮೆಸ್ಟಿಕ್, ಅಂದರೆ ನಮ್ಮ ದಿನನಿತ್ಯದ ಡೇ ಟು ಡೇ ಆ್ಯಕ್ಟಿವಿಟೀಸ್ನ ನಾವು ಮ್ಯಾನೇಜ್ ಮಾಡೋಕ್ಕೆ ಕೊಟ್ಟಿರೋ ಅಂಥದ್ದು ಇದು. ಸೊ ಅದು ಒಂದು ಡಿಫ್ರೆನ್ಸ್ ಹೋಮಕ್ಕೂ ಹೋತ್ರಕ್ಕೂ. ತುಂಬ ಚೆನ್ನಾಗಿ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರಿ. ಸೊ ಇಲ್ಲ ನಮ್ಗೆ ಅದೊಂದು ಅಳಕ್ಕೆ ಇಟ್ಕೊಂಡಿರ್ತೀವಿ, ಏನಪ್ಪ ಏನೋ ಒಂದು, ನನಗೊಬ್ರು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು. ಸೊ ಏನಂದರೆ ನಾವು ದೇವ್ರ ವಿಗ್ರಹನೆಲ್ಲ ಟಚ್ ಮಾಡಿ ನಾವು ಒಂದು ತಪ್ಪು ಕಲ್ಪನೆ ಏನು ಇಟ್ಕೊಂಡ್ಬಿಡ್ತೀವಿ ಅಂದರೆ ದೇವ್ರ ವಿಗ್ರಹ ಟಚ್ ಮಾಡಿದ ತಕ್ಷಣ ದೇವ್ರಿಗೆ ಮೈಲಿಗೆ ಆಗೋಗ್ಬಿಡುತ್ತೆ ಅಂತ ಹೇಳ್ತೀವಿ. ಅಂದರೆ ನಾವು ಎಷ್ಟು ನಾವು ದೇವ್ರನ್ನೇ ನಾವು ಕೆಳಗೆ ಇಳಿಸ್ಬೇಕು. ಆಯ್ತು, ನಾವು ದೇವ್ರ ವಿಗ್ರಹ ಟಚ್ ಮಾಡಿ ನಾವು ಶುದ್ಧ ಆಗಬೇಕು, ದೇವರೇ ಮೇಲಿಗೆ ಆಗೋಗ್ಬಿಡ್ತಾರೆ ಅಂದರೆ ಯಾವ ಮಟ್ಟದ ಇದು ಲಾಜಿಕ್ ಅನ್ನೋದು ಗೊತ್ತಾಗಲ್ಲ. ವೆರಿ ಟ್ರೂ, ವೆರಿ ಟ್ರೂ. ಭಯ ಭಕ್ತಿ ಚೆನ್ನಾಗಿದೆ. ಆ್ಯಕ್ಚುಲಿ ದೇವ್ರನ್ನ ನಾವು ಯಾವತ್ತೂ ಪ್ರೀತಿಯಿಂದ ನೋಡ್ಬೇಕಂತೆ. ಪ್ರೀತಿ ಆ್ಯಂಡ್ ಭಕ್ತಿ ಇಸ್ ಅ ರೈಟ್ ಕಾಂಬಿನೇಷನ್. ಭಯ ಆ್ಯಂಡ್ ಭಕ್ತಿ ಇಸ್ ನಾಟ್ ಅ ರೈಟ್ ಕಾಂಬಿನೇಷನ್. ನಾವು ಕೆಲವೊಂದೆಲ್ಲ ಸಾಧಾರಣ ಏನಕ್ಕೆ ಭಯ ಬಂತು ಅಂತ ಕೆಲವರು ಹೇಳ್ತಾರೆ. ಏನಂದರೆ ಕೆಲವೊಂದು ಲಾಜಿಕಲಿ ನಾವು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲಿಲ್ಲ ಅಂದಾಗ ಭಯನ ಮಧ್ಯದಲ್ಲಿ ತಂದುಬಿಡ್ತೀವಿ. ಚಿಕ್ಕ ಚಿಕ್ಕ ಮಗ ಒಂದು ಕ್ವಶನ್ಸ್ಗಳು ಕೇಳ್ತಾ ಬರ್ತಾರೆ, ಅವ್ರು ನಾವು ಸರಿಯಾಗಿ ಸಮರ್ಪಕವಾಗಿ ಉತ್ತರ ಕೊಡೋಕ್ಕಾಗಿಲ್ಲ ಅಂದರೆ ಇದೆಲ್ಲ ಕೇಳಬಾರ್ದು, ದೊಡ್ಡವ್ರಿಗೆ ಎದುರು ತಗೊಳೋದು ಬಂದ್ಬಿಟ್ಟಿದ್ಯಾ ಹಿಂಗೆ. ಅವಾಗ ಏನಾಗುತ್ತೆ, ಆ ಮಗುಗೆ ಆ ವಿಕಾಸ ಅನ್ನೋದೇ ಅಲ್ಲಿಗೆ ನಿಂತ್ಬಿಡುತ್ತೆ, ಅಲ್ಲಿಗೆ ಕುಂಠಿತವಾಗ್ಬಿಡುತ್ತೆ. ನಾವು ಅದಕ್ಕೆ ಅವ್ರು ಆದಷ್ಟು ಅವ್ರಿಗೆ ಸ್ಪೇಸ್ ಕೊಟ್ಟಷ್ಟು ಅವ್ರು ಇನ್ನಷ್ಟು ಪ್ರಶ್ನೆಗಳು ಕೇಳ್ತಾರೆ, ಇನ್ನಷ್ಟು ತಿಳ್ಕೊಳ್ಳೋದು ಹಂಬಲ ಬರುತ್ತೆ. ಇಲ್ಲ ನಾವೇನು ಮಾಡ್ಬಿಡ್ತೀವಿ, ಅಲ್ಲಿಗೆ ನಾವೇನಾರು ಹಂಗೆ ಅಂದ್ಬಿಡ್ತಾರೆ ಅಷ್ಟೇ. ಅವರು ಸರಿ ಆಯ್ತು, ಇಲ್ಲಾಂದರೆ ಏನೋ ಕಾಗಕ್ಕ ಗುಬ್ಬ ಪಕ್ಕ ಹತ್ತಾರೆ ಏನೋ ಅಂತ ಹೇಳ್ಬಿಡ್ತೀವಿ. ಚಂದ್ರಲ್ಲಿ ಏನಕ್ಕೆ ತೂತುತ್ತಿನ ಯಾರೋ ಒಬ್ಬ ಮೊಲ ತೊಗೊಂಡೋಗಿಟ್ಟ, ಅಲ್ಲಿಗೆ ತೂತುದ್ ಬಂತು, ಗೊತ್ತಿಲ್ಲ ಅನ್ನೋದು ಅಕ್ಸೆಪ್ಟೇ ಮಾಡೋದಿಲ್ಲ. ಅದೊಂದು ಈಗೋ ಬಂದ್ಬಿಡುತ್ತೆ. ಸೊ ಅದನ್ನು ಚೆನ್ನಾಗಿ ತಿಳಿಸ್ಕೊಡಿ. ಮತ್ತು ಈ ಲಾಜಿಕಲಿ ಅಕಸ್ಮಾತ್ ಏನಂದರೆ ಸೈನ್ಸ್ ಒಂದು ಸೇರ್ಕೊಳ್ಳಿಲ್ಲ ಅಂದರೆ ಸೊ ಈಸಿಯಾಗಿ ನಾವು ಸೂಪರ್ಸ್ಟಿಷನ್ ಅಂತ ಅಂದ್ಬಿಡ್ತೀವಿ. ಸೊ ಏನೋ ಮೂಢನಂಬಿಕೆ, ಏನೋ ನಾನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅನ್ನೋ ಥರದ್ದು. ವೈಜ್ಞಾನಿಕವಾಗಿ ಏನಾದರೂ ಇದ್ರ ಬಗ್ಗೆ ಒಂದಷ್ಟು ಮಹತ್ವಗಳು ನಿಮಗೆ ಸಹಾಯ ಮಾಡುತ್ತೆ ಅನ್ನೋದನ್ನ ಒಂದು ಸ್ವಲ್ಪ ತಿಳಿಸ್ಕೊಟ್ರೆ. ಓಕೆ, ಶೋರ್. ಸಿ, ನಮ್ಮಲ್ಲಿ ಏನಂದರೆ ನಮ್ಮ ಸನಾತನ ಧರ್ಮ ಅಥವಾ ವೇದಿಕ್ ಬ್ಯಾಕ್ಗ್ರೌಂಡ್ ನೀವು ತಗೊಂಡ್ರೆ ನಮ್ಮ ಪ್ರತಿಯೊಂದು ಆಚಾರ ವಿಚಾರಕ್ಕೂ ಒಂದು ಸೈಂಟಿಫಿಕ್ ವಿಜ್ಞಾನ, ಇಟ್ಸ್ ಅ ಪ್ಯೂರ್, ನಮ್ಮ ಧರ್ಮನೇ ಒಂದು ವಿಜ್ಞಾನ ಆ್ಯಕ್ಚುಲಿ. ಅದಕ್ಕೆ ನೀವು ಯೂಶಲಿ ಬೇರೆ ಕಮ್ಯುನಿಟೀಸ್ನ ನೀವು ತೊಗೊಂಡ್ರೆ ದೇರ್ ಈಸ್ ಅ ಪರ್ಸನ್ ಹೂ, ಅಂದರೆ ಯೂಶಲಿ ಹೇಳ್ತೀವಿ ಈಗ ನೀವು ಏನೋ ಒಂದು ಕಮ್ಯುನಿಟಿ ತೊಗೊಂಡ್ರೆ ಯಾರು ಇದನ್ನು ಮಾಡಿದ್ರು ಅಂದರೆ ಒಂದು ಹೆಸರು ಬರುತ್ತೆ ಆಚೆ ಅಲ್ವಾ. ಲೈಕ್ ಇಫ್ ಐ ಟೇಕ್ ಐ ಡೋಂಟ್ ವಾಂಟ್ ಟು ಟೇಕ್ ನೇಮ್ಸ್, ಬಟ್ ಸ್ಟಿಲ್ ಯಾವುದೋ ಒಂದು ಕಮ್ಯುನಿಟಿ ತೊಗೊಂಡು ಇದು ಯಾರು ಕ್ರಿಯೇಟ್ ಮಾಡ್ತೀವಿ, ವಿ ಟೆಲ್ ಅ ನೇಮ್. ಬಟ್ ವೆನ್ ಇಟ್ ಕಮ್ಸ್ ಟು ಹಿಂದುತ್ವ ಅಥವಾ ಸನಾತನ ಧರ್ಮ ಯಾರು ಮಾಡಿದ್ದು ಅಂದರೆ ನೀವು ಏನು ಹೇಳ್ತೀರಾ? ದೇರ್ ಇಸ್ ನೋ ಒನ್ ಪರ್ಸನ್ ಹಿಯರ್. ಇದು ಒಂದು ವಿಜ್ಞಾನ, ಇದು ಒಂದು ಸೈನ್ಸ್. ಅಂದರೆ ನಮ್ಮಲ್ಲಿ ರಂಗೋಲಿ ಹಾಕೋದು ಒಂದು ವಿಜ್ಞಾನ, ಕೈಗೆ ಗಾಜಿನ ಬಳೆ ಹಾಕೋದು ಒಂದು ವಿಜ್ಞಾನ, ಕಿವಿ ಚುಚ್ಸೋದು, ಮೂಗು ಚುಚ್ಸೋದು, ಎವ್ರಿಥಿಂಗ್ ಹ್ಯಾಸ್ ಅ ಸೈಂಟಿಫಿಕ್ ಬ್ಯಾಕ್ಗ್ರೌಂಡ್. ಸೊ ಅದೇ ಥರ ಅಗ್ನಿಹೋತ್ರ ಅಂತ ಬಂದಾಗ ಇಲ್ಲಿ ನೋಡಿ ನಾವೇನು ಬೇಸಿಕ್ಲಿ ಏನು ಯೂಸ್ ಮಾಡ್ತಾ ಇದ್ದೀವಿ, ವಿ ಆರ್ ಯೂಸಿಂಗ್ ಅ ಕಾಪರ್ ಬೇಸ್ಡ್ ವೆಸಲ್. ಇದು ಒಂದು ಕಾಪರ್ ಏನಕ್ಕೆ ಅಂತ ಅಂದರೆ ಕಾಪರ್ ಇಸ್ ಆ್ಯಂಟಿ ಬ್ಯಾಕ್ಟೀರಿಯಲ್ ಇನ್ ನೇಚರ್ ಆ್ಯಕ್ಚುಲಿ. ಸೊ ಆಲಿಗೋಡೈನಮಿಕ್ ಅಂತ ಕರಿತೀವಿ ಈ ಮೆಟಲ್ನ. ಅಂದರೆ ಗೋಲ್ಡ್ ಆ್ಯಂಡ್ ಸಿಲ್ವರ್ ಈಕ್ವಲ್ ಪ್ರಪೋರ್ಷನ್ ರೇಷಿಯೋದಲ್ಲಿ ಒಂದು ಕಾಪರ್ ಎಲಿಮೆಂಟ್ ಫಾರ್ಮ್ ಆಗುತ್ತೆ. ದಟ್ ಈಸ್ ಆಕ್ಸಿಡೈನಮಿಕ್ ಅದು. ಸೊ ಆ್ಯಂಟಿ ಬ್ಯಾಕ್ಟೀರಿಯಲ್ ನೇಚರ್ ಇರುತ್ತೆ ಅದಕ್ಕೆ. ಸೊ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಈ ಪ್ರಾಸೆಸ್ಗೆ ನಾವೇನು ಯೂಸ್ ಮಾಡ್ತಾ ಇದ್ದೀವಿ, ನಾಡ್ ಹಸುದು ಬೆರಣಿ. ಸೊ ನಮಗೆಲ್ಲ ಗೊತ್ತು ಈ ನಾಡಹಸು ಬೆರಣಿ, ಈ ಬೆರಣಿನಲ್ಲೇ ನಮ್ಮ ಮುತ್ತಜ್ಜಿ ಅವರೆಲ್ಲ ಅಡುಗೆ ಮಾಡ್ತಾಯಿದ್ರು, ನೀರು ಕಾಯಿಸ್ತಾಯಿದ್ರು ಅಲ್ವಾ. ಇದೆಲ್ಲ ಮಾಡಿಬಿಟ್ಟಿರೋದೆ. ಆವಾಗ ಉಸಿರಾಟದ ಸಮಸ್ಯೆಗಳೇ ಇರಲಿಲ್ಲ, ಚರ್ಮ ರೋಗ ಅನ್ನೋದೇ ಇರಲಿಲ್ಲ ಇನ್ ಆರ್ ಪ್ರೀವಿಯಸ್ ಅವರ್ ಆನ್ಸಿಸ್ಟರ್ಸಲ್ಲಿ.
ಸೊ ಇವತ್ತಿನ ದಿನದಲ್ಲಿ ಇವಾಗ ಏನು ಮಾಡ್ತೀವಿ, ಈ ನಾಡ್ ಹಸು ಬೆರಣಿನ ನಾವು ಈ ಪರ್ಟಿಕ್ಯುಲರ್ ವೆಸಲ್ ಒಳಗಡೆ ನಾವು ಜೋಡಿಸ್ಕೊಂಡು ಒಂದು ಫೈರ್ನ ಇಗ್ನೈಟ್ ಮಾಡಿದಾಗ ಆ ಫ್ಯೂಮ್ಸ್ ಏನು ಬರುತ್ತಲ್ಲ, ದಟ್ ಈಸ್ ದ ಮೆಡಿಸಿನ್ ಆ್ಯಕ್ಚುಲಿ. ಯಾಕಂದರೆ ಈವನ್ ಕೌಡಂಗ್ ಕೇಕ್ ಏನಿದೆ ಇದೂ ಆ್ಯಂಟಿ ಬ್ಯಾಕ್ಟೀರಿಯಲ್ ಇನ್ ನೇಚರ್. ಸೊ ಇದಕ್ಕೇ ಮನೆ ಮುಂದೆ ಎಲ್ಲ ಸಾರಿಸೋರು ಅವಾಗ. ಆ್ಯಂಡ್ ನಮ್ಮಲ್ಲಿ ಹಸು ಹೇಗೆ ಅಂದರೆ ಇದು ಕಂಡೀಷನ್ ಏನಂದರೆ ನಾಡ್ ಹಸುದೇ ಆಗಬೇಕು, ಬಫೆಲೋ ಬೇಸ್ಡ್ ಯೂಸ್ ಮಾಡೋಂಗಿಲ್ಲ, ಮತ್ತು ಜರ್ಸಿ ಕೌ ಯೂಸ್ ಮಾಡೋಂಗಿಲ್ಲ. ನಮ್ಮ ನಾಡ್ ಹಸು ಅಂದರೆ ನಮ್ಮ ಇಂಡಿಯನ್ ಕೌ ಅಂದರೆ ಘಿರ್ ಆಗಿರ್ಬೋದು ಅಥವಾ ಮಲ್ನಾಡ್ ತಳಿ ಅಂತ ಕರೀತಾರೆ. ಸೊ ನಮ್ಮ ನಾಟಿ ಹಸುಗಳು, ನಮ್ಮ ಸ್ಥಳೀಯ ಭಾರತದಲ್ಲಿ ಇದಾಗಿರೋವಂಥ ಬ್ರೀಡ್ ಹಸುಗಳದ್ದೇ ಯೂಸ್ ಮಾಡಬೇಕು. ಅದು ಒಂದು ನೀವು ಹುಷಾರಾಗಿ ನೋಡ್ಕೋಬೇಕು. ಇವಾಗ ಏನಂತ ಅಂದರೆ ಈ ಪರ್ಟಿಕ್ಯುಲರ್ ಪ್ರಾಸೆಸ್ ಎಷ್ಟು ಪ್ರಚಲಿತ ಆಗಿದೆ ವೆಸ್ಟರ್ನ್ ಕಂಟ್ರೀಸಲ್ಲಿ ಅಂದರೆ, ಮೊನ್ನೆ ಜರ್ಮನಿನಲ್ಲಿ 700 ಜನ ಕೂತ್ಕೊಂಡು ಅಗ್ನಿಹೋತ್ರ ಮಾಡಿದ್ದಾರೆ ರಿಲಿಜಿಯಸ್ಲಿ. ಆ್ಯಂಡ್ ಪೋಲ್ಯಾಂಡಲ್ಲಿ ಒಂದು ಯೂನಿವರ್ಸಿಟಿನಲ್ಲಿ ಹೋಮ ಫಾರ್ಮಿಂಗ್ ವೇದಿಕ್ ಅಗ್ರಿಕಲ್ಚರ್ ಅಂತ ಡಿವಿಷನ್ ಇದೆ, ಓದ್ತಾ ಇದ್ದಾರೆ ಜನ ಅದ್ರ ಬಗ್ಗೆ. ಸೊ ಇದನ್ನೆಲ್ಲ ನಮ್ಮ ತಾತ ಮುತ್ತಾತ ಅವರೆಲ್ಲ ಮಾಡಿ ಬಿಟ್ಟಿರೋ ಅಂಥದ್ದನ್ನು ಈ ಒಂದು ಆಚಾರನ ವೆಸ್ಟರ್ನ್ ಕಂಟ್ರೀಸ್ ಅವರು ಇಂಪ್ಲಿಮೆಂಟ್ ಮಾಡ್ಕೋತಾ ಇದ್ದಾರೆ, ಬಿಕಾಸ್ ಅದರಲ್ಲಿ ಸೈನ್ಸ್ ಇದೆ ಅಂತ. ಯಾಕಂದರೆ ನಾವೆಲ್ಲ ಏನು ಮಾಡ್ತಾ ಇದ್ವಿ, ಈ ಬೆರಣಿ ಇವಾಗ ನಾವೇನೀಗ ಇವಾಗ ಯಜ್ಞ ಮಾಡ್ತೀವಿ, ಅದರದ್ದು ಆ್ಯಶಸ್ ಏನಿರುತ್ತಲ್ಲ ಅದನ್ನೆಲ್ಲ ತೊಗೊಂಡೋಗಿ ಹೊಲ ಗದ್ದೆಗಳಿಗೆ ಹಾಕೋರು, ಬೂದಿ ಹಾಕೋರು. ಏನಕ್ಕೆ ಹಾಕೋರು? ಜಮೀನು ಫಲವತ್ತಾಗಿರಲಿ, ಕಳೆ ಬರದೇ ಇರಲಿ ಅಂತ ಎಲ್ಲ. ಅದನ್ನೇ ಇವತ್ತು ತಿಳ್ಕೊಂಡು ಯುರೋಪಿಯನ್ಸು ಹೋಮ ಫಾರ್ಮಿಂಗ್ ಅಂತ ಮಾಡ್ತಾ ಇದ್ದಾರೆ. ದೇ ಆರ್ ನಾಟ್ ಯೂಸಿಂಗ್ ಪೆಸ್ಟಿಸೈಡ್ಸ್, ಏನು ಫರ್ಟಿಲೈಸರ್ಸ್ ಏನು ಯೂಸ್ ಮಾಡ್ತಾ ಇಲ್ಲ. ಅಗ್ನಿಹೋತ್ರದ ಆ್ಯಶನ್ನು ಯೂಸ್ ಮಾಡಿಕೊಂಡು ಫಾರ್ಮಿಂಗ್ ಮಾಡ್ತಾ ಇದ್ದಾರೆ. ಎಸ್, ದಿಸ್ ಇಸ್ ದ ಸೈನ್ಸ್. ಸೊ ಇದರಲ್ಲಿ ಯೂಸ್ ಮಾಡ್ತಾ ಇರೋ ಪ್ರತಿಯೊಂದು ಇಂಗ್ರೀಡಿಯೆಂಟು ಇದರಲ್ಲಿ ತುಂಬಾ ಸಿಂಪಲ್ ಇಂಗ್ರೀಡಿಯೆಂಟ್ಸ್, ಏನೂ ಇಲ್ಲ. ಬೆರಣಿ, ತುಪ್ಪ ಮತ್ತು ಅಕ್ಕಿ ಕಾಳು ಅಷ್ಟೇ, ಓನ್ಲಿ 3 ಬೇಸಿಕ್ ಇಂಗ್ರೀಡಿಯೆಂಟ್ಸ್. ಸೊ ಈಗ ಮಾಡ್ತಾನೆ ನಾವು ಐ ಥಿಂಕ್ ವಿ ಕ್ಯಾನ್ ಗೋ ಫಾರ್ ದಿ ಎಕ್ಸ್ಪ್ಲನೇಷನ್ ಅಲ್ವಾ? ಸೊ ಅದಿನ್ನೂ ಚೆನ್ನಾಗಿದೆ. ಸೊ ದಟ್ ದೇ ವಿಲ್ ನೀವು ನೋಡ್ಬೋದು. ಓಕೆ, ಸೊ ವಿಲ್ ಸ್ಟಾರ್ಟ್. ಸೊ ಈ ಥರ ಇದು ಒಂದು ವೆಸಲ್ ತುಂಬ ಇಂಪಾರ್ಟೆಂಟ್. ಓಕೆ, ಈ ಥರ ಮೆಷರ್ಮೆಂಟ್ ಒಂದು ಸೆಮಿ ಪಿರಮಿಡ್ ಶೇಪಲ್ಲಿ ಇರೋವಂಥ ಒಂದು ಕಾಪರ್ ಬೇಸ್ಡ್ ವೆಸಲಲ್ಲೇ ನೀವು ಅಗ್ನಿಹೋತ್ರ ಮಾಡಬೇಕು. ಯೂಶ್ವಲಿ ಎಲ್ಲರೂ ಹೇಳ್ತಾರೆ, ಪ್ರಶಾಂತ್ ನಮ್ಮ ಮನೇಲಿ ಒಂದು ತಟ್ಟೆ ಇಟ್ಕೊಂಡಿದ್ದೀನಿ, ನಾನು ಅದರಲ್ಲೂ ಧೂಪ ಹಾಕ್ತೀನಿ, ತೆಂಗಿನಕಾಯಿ ಚಿಪ್ಪಿದೆ ಅದರಲ್ಲೂ ಧೂಪ ಅದೆಲ್ಲ ಅಗ್ನಿಹೋತ್ರ ಆಗಲ್ಲ. ಓಕೆ, ಅಗ್ನಿಹೋತ್ರ ಮಾಡಬೇಕು ಅಂದರೆ ಒಂದು ಅಳತೆ ಪ್ರಮಾಣದ ಪಾತ್ರೆ ಬೇಕೇ ಬೇಕು. ಯಾಕಂದರೆ ಸ್ಕ್ವಯರ್ ಆಗಿರ್ಬೇಕು. ಈ ಥರ ಸೆಮಿ ಪಿರಮಿಡ್ ಇದು. ಓಕೆ, ಸೊ ಇದು ಒಂದು ಕ್ಯಾಲ್ಕುಲೇಟೆಡ್ ಮ್ಯಾಥಮ್ಯಾಟಿಕಲ್ ಕ್ಯಾಲ್ಕುಲೇಷನಲ್ಲಿ ಫಿಟ್ ಆಗುತ್ತೆ ಇದು. ಸೊ ಆ ರೇಷಿಯೋದಲ್ಲಿ ಕ್ಯಾಲ್ಕುಲೇಟೆಡ್ ಇರೋವಂಥ ವೆಸಲ್ಲೇ ಯೂಸ್ ಮಾಡಬೇಕು. ಯಾಕಂದರೆ ಇವಾಗ ನೋಡಿ, ನಾವು ಜಸ್ಟ್ ಇವಾಗ ಒಂದು ಮನೇಲಿ ಅಡುಗೆ ಮನೇನ ನೀವು ಎಕ್ಸಾಂಪಲ್ ತೊಗೊಂಡ್ರೆ, ನೀವು ಕಾಫಿನೂ ಒಂದೇ ಪಾತ್ರೆಯಲ್ಲಿ, ಸಾರು ಒಂದೇ ಪಾತ್ರೆಯಲ್ಲಿ ಮಾಡೋಕ್ಕಾಗತ್ತಾ? ಇಲ್ಲ ಅಲ್ವಾ? ಸಪ್ರೇಟ್ ಬೇಕು. ಏನಕ್ಕೆ? ಆ ಅಳತೆ, ಆ ಒಂದು ಇದಕ್ಕೆ ನಮಗೆ ಒಂದು ಮೆಷರ್ಮೆಂಟ್ ಇಟ್ಕೊಂಡಿರ್ತೀವಿ. ಅದೇ ಥರ ಮೆಷರ್ಡ್ ವೆಸಲ್ ಇದು. ಈ ಒಂದು ಇದರಲ್ಲೇ ನೀವು ಯಜ್ಞಗಳನ್ನ ಮಾಡಬೇಕು. ಆ್ಯಂಡ್ ಯೂಶಲಿ ನಾನು ಒಂದು ಐ ವಾಂಟ್ ಟು ಟೆಲ್ ಹಿಯರ್ ಆ್ಯಕ್ಚುಲಿ, ಯೂಶಲಿ ಯಜ್ಞ ಹುಂಡಗಳಲ್ಲಿ ಹೀಗೆ ಹ್ಯಾಂಡಲ್ ಕೊಟ್ಬಿಟ್ಟಿರ್ತಾರೆ. ನೀವು ಅಬ್ಸರ್ವ್ ಮಾಡಿದರೆ ಈ ಗೃಹ ಪ್ರವೇಶಗಳಿಗೆಲ್ಲ ತೊಗೊಂಡು ಹೋಗಿ ಇಟ್ಬಿಟ್ಟು ಮಾಡ್ತಾರಲ್ಲ, ಅದು ಆ್ಯಕ್ಚುಲ್ ಆಗಿ ರಾಂಗ್. ಅದು ಫಿಟ್ ಆಗಲ್ಲ, ಕ್ಯಾಲ್ಕುಲೇಷನಲ್ಲಿ ಫಿಟ್ ಆಗಲ್ಲ. ಹಿಂಗೆ ಹ್ಯಾಂಡಲ್ ಇದ್ದರೆ ಅದು ಮ್ಯಾಥಮ್ಯಾಟಿಕಲ್ ಕ್ಯಾಲ್ಕುಲೇಷನ್ ನಾವೇನು ತೊಗೊತೀವಿ ಅದಕ್ಕೆ ಫಿಟ್ ಆಗಲ್ಲ. ಸೊ ಅದೇನಾಗುತ್ತೆ, ಎನರ್ಜಿ ಡ್ರಾಪ್ ಆಗುತ್ತೆ ಆ್ಯಕ್ಚುಲಿ ಕೆಳಗಡೆ. ಸೊ ಯಜ್ಞ ಹುಂಡಗಳು ಎಲ್ಲೂ ಹ್ಯಾಂಡಲ್ ಇರಬಾರ್ದು, ಅದು ಇದೇ ಶೇಪಲ್ಲೇ ಕನ್ಸ್ಟ್ರಕ್ಟ್ ಆಗಬೇಕು. ಸೊ ನಾವು ಇಟ್ಟಿಗೆಗಳಲ್ಲಿ ಯಜ್ಞ ಕುಂಡ ಕಟ್ತೀವಿ ಗೊತ್ತಾ, ಯಜ್ಞ ಮಾಡುವಾಗ ಇಟ್ಟಿಗೆಗಳಲ್ಲೂ ಕಟ್ತಾರೆ, ಅವಾಗ ಎಲ್ಲೂ ಹ್ಯಾಂಡಲ್ ಇಡಲ್ಲ ಅವರು. ಅಬ್ಸರ್ವ್ ಮಾಡಿ, ಬರೀ ಸ್ಕ್ವೇರ್ ಇರುತ್ತೆ. ಅದು ಹಂಗಿದ್ರೇ ಅದು ಶ್ರೇಷ್ಠ. ಸೊ ಅದರಲ್ಲೂ ಬೇರೆ ಬೇರೆ ಬರುತ್ತೆ. ಲೈಕ್ ಒಂದೊಂದು ದೇವ್ರಿಗೆ ಒಂದೊಂದು ಥರ ಮಾಡ್ತಾರೆ. ಒಂದೊಂದು ಸತಿ ಸ್ಟಾರ್ ಶೇಪಲ್ಲಿ ಯಜ್ಞ ಹುಂಡ ಮಾಡ್ತಾರೆ, ಒಂದೊಂದು ಸತಿ ಸರ್ಕಲಲ್ಲಿ ಮಾಡ್ತಾರೆ, ಒಂದು ಸತಿ ಸ್ಕ್ವೇರಲ್ಲಿ ಮಾಡ್ತಾರೆ. ಅದು ಡಿಪೆಂಡ್ಸ್ ಅಗೇನ್ ಅವರವರ ಯಾವ ದೇವ್ರಿಗೆ ಕನೆಕ್ಟ್ ಆಗಿ ಮಾಡ್ತಾರೆ ಅದ್ರ ಮೇಲೆ ಕನೆಕ್ಟ್ ಆಗುತ್ತೆ. ಬಟ್ ಅಗ್ನಿಹೋತ್ರಕ್ಕೆ ಈ ಥರದ್ದು ಮೆಷರ್ಡ್ ಒಂದು ಪಾತ್ರೆ ಬೇಕಾಗುತ್ತೆ. ಓಕೆ, ಸೊ ಪಾತ್ರೆ ಎಲ್ಲ ತಗೊಳ್ಬೇಕು ಅಥವಾ ಇದು ನಿಮಗೆ ಎಲ್ಲ ಕಡೆ ಇವಾಗ ಅವೈಲೇಬಲ್ ಇದೆ, ಅಮೆಝಾನಲ್ಲಿ ಮತ್ತು ಗಂಧಿಗೆ ಅಂಗಡಿಗಳಲ್ಲೆಲ್ಲ ಸಿಗುತ್ತೆ. ನೋಡಿಬಿಟ್ಟು ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ನೀವು ಪರ್ಚೇಸ್ ಮಾಡ್ಕೊಬೋದು. ಈ ಥರ ವೆಸಲ್ನ ಮಣ್ಣಲ್ಲೂ ಮಾಡಿದ್ದಾರೆ, ಅಂದರೆ ಮಣ್ಣಿನಲ್ಲೂ ಟೆರಾಕೋಟಾದಲ್ಲೂ ಅವೈಲೇಬಲ್ ಇದೆ.
ಬಟ್ ನಮ್ಮ ರಿಸರ್ಚ್ ಪ್ರಕಾರ ಕಾಪರ್ ವೆಸಲಲ್ಲಿ ಆದ್ರೇ ಜಾಸ್ತಿ ರೇಡಿಯೇಷನ್ ಸ್ಪ್ರೆಡ್ ಆಗೋದು ಮಣ್ಣಿಗಿನ್ನ. ಸೊ ಕಾಪರ್ ಬೇಸ್ಡೇ ತೊಗೋಬೇಕಾಗತ್ತೆ. ಆ್ಯಂಡ್ ನಾವು ಏನೇನಕ್ಕೋ ಇನ್ವೆಸ್ಟ್ ಮಾಡ್ತೀವಿ ಅಲ್ವಾ. ಸೊ ಸ್ಪೆಂಡಿಂಗ್ ₹1,000 ಫಾರ್ ಅ ವೆಸಲ್ ಲೈಕ್ ದಿಸ್, ಐ ಡೋಂಟ್ ಥಿಂಕ್ ಇನ್ ಟುಡೇಸ್ ಲೈಫ್ ಇಟ್ಸ್ ಅನ್ ಅಸೆಟ್ ನಿಮಗೆ. ಇವಾಗ ನೀವು ಮನೆಗೆ ಟಿವಿ, ಫ್ರಿಡ್ಜು, ಒಂದು ಬೆಡ್ಶೀಟು, ಒಂದು ಹೆಂಗೆ ತಗೊತೀರಾ ಅದೇ ಥರ ಒಂದು ಅಗ್ನಿಹೋತ್ರದ ಹುಂಡಾನು ನೀವು ಪರ್ಚೇಸ್ ಮಾಡಿ ಇಟ್ಕೊಂಡ್ರೆ ಒಳ್ಳೇದು. ಓಕೆ. ಸೊ ಈ ಥರ ಒಂದು ಕೆಳಗಡೆ ಒಂದು ಪೀಸ್ ಬೆರಣಿನ ನಾನು ಬೇಸ್ ಆಗಿ ಇಡ್ತೀನಿ. ಓಕೆ. ಆ ಬೇಸ್ ಮೇಲೆ ಪಚ್ಚ ಕರ್ಪೂರ ಇಡಬೇಕು. ಪಚ್ಚ ಕರ್ಪೂರ ಇದನ್ನೇ ಯೂಸ್ ಮಾಡಬೇಕು. ಪಚ್ಚ ಕರ್ಪೂರ ಅಂತ ಅಂದರೆ ಇದನ್ನು ವೋಲಟೈಲ್ ಆಯಿಲ್ ಅಂತಲೂ ಕರೀತಾರೆ. ಓಕೆ. ಸೊ ಇದು ಯೂಶಲಿ ಪ್ರಸಾದಗಳಿಗೆ ಹಾಕ್ತಾರೆ. ಟ್ರಾನ್ಸ್ಪರೆಂಟ್ ಇರುತ್ತೆ ಇದು, ಅಂದರೆ ಒಂದು ಗ್ಲಾಸ್ ಥರ ಕಾಣಿಸುತ್ತೆ. ಸೊ ಇದು ಎಡಿಬಲ್, ಅಂದರೆ ನೀವು ತಗೋಬೋದು, ಏನೂ ಪ್ರಾಬ್ಲಮ್ ಆಗಲ್ಲ. ಸೊ ಯೂಶಲಿ ತೀರ್ಥಕ್ಕೆ ಮತ್ತು ಪ್ರಸಾದಗಳಿಗೆ ಯೂಸ್ ಮಾಡ್ತಾರೆ. ಸೊ ಆ ಥರ ಇರೋವಂಥ ಕರ್ಪೂರನೇ ಯೂಸ್ ಮಾಡಬೇಕು. ಓಕೆ. ಸೊ 1 ಪೀಸ್ ಆಫ್ ಕರ್ಪೂರನ ಈ ಥರ ಇಡ್ತೀನಿ ನಾನು ಆ ಬೇಸ್ ಮೇಲೆ. ನೆಕ್ಸ್ಟ್ ಏನು ಮಾಡ್ತೀವಿ ನಾವು, ಬೆರಣಿನ ಜೋಡಿಸ್ಕೊಬೇಕು. ಹೇಗೆ ಜೋಡಿಸ್ಕೊಬೇಕಂತ ಅಂದರೆ ಹ್ಯಾಶ್ಟ್ಯಾಗ್ ಥರ ಜೋಡಿಸ್ಕೊಬೇಕು. ಈ ಥರ ಹೀಗೆ ಹ್ಯಾಶ್ಟ್ಯಾಗ್ ಥರ ಜೋಡಿಸ್ಕೊಬೇಕು. ಅಂದರೆ 2 ಲೈನ್ ಹಿಂಗಿಟ್ರೆ 2 ಲೈನ್ ಹಿಂಗಿಡಬೇಕು. ಒಂದು ಇಲ್ಲಿ ಇಟ್ಬಿಟ್ರೆ ಗೊತ್ತಾಗುತ್ತೆ. ಹಾಂ. ಓಕೆ. ಲೈಕ್ ಹೀಗೊಂದು ಪೀಸ್ ಇಟ್ಬಿಟ್ಟು ಹಿಂಗೊಂದು ಪೀಸ್ ಇಟ್ಟರೆ ನೆಕ್ಸ್ಟ್ ಪೀಸ್ನ ನೀವು ಹೀಗಿಡಬೇಕು. ಹೀಗಿಡಬೇಕು. ಹೀಗೆ ಕರ್ಪೂರ ಬಂದು ಮಧ್ಯದಲ್ಲಿ ಇಡಬೇಕು. ಕೆಳಗಡೆನೂ 1 ಪೀಸ್ ಬೆರಣಿ ಇಟ್ಟಿರ್ತೀನಿ, ಅದ್ರ ಮೇಲೆ ಹಿಂಗೆ ಜೋಡಿಸ್ಕೊಂಡು ಹೋಗ್ಬೇಕು ನೀವು ಈ ಥರ. ಓಕೆ. ಓಕೆ. ಏನಕ್ಕೆ ಅಂತ ಅಂದರೆ ನೀವು ಇದನ್ನು ಕೇಳ್ಬೋದು, ವೈ ಶುಡ್ ವಿ ಡೂ ದ್ಯಾಟ್ ಅಂತ. ಯೂಶಲಿ ನಾವಿಲ್ಲಿ ಏನು ಮಾಡ್ತಾ ಇದ್ದೀವಿ, ಕಂಬರ್ಷನ್ ಅಲ್ವಾ. ಕಂಬರ್ಷನ್ಗೆ ಏನು ಬೇಕು, ಗಾಳಿ ಬೇಕು. ಏರ್ ಇಸ್ ರಿಕ್ವೈರ್ಡ್ ಫಾರ್ ಕಂಬರ್ಷನ್. ಸೊ ಗಾಳಿ ನೀಟಾಗಿ ಎಲ್ಲ ಕಡೆ ಆಡಿದ್ರೆ ಪದೇ ಪದೇ ನೀವು ಡಿಸ್ಟರ್ಬ್ ಮಾಡೋಂಗಿರಲ್ಲ ಫೈರ್ನ. ಸೊ ಹಾಗಾಗಿ ಅದನ್ನು ನೀಟಾಗಿ ಜೋಡಿಸ್ಕೊಬೇಕು. ಓಕೆ. ಈ ಥರ ಜೋಡಿಸ್ಕೊತೀವಿ. ಸೊ ಇಲ್ಲಿ ಏನಂತ ಅಂದರೆ ನೀವು ನೆಕ್ಸ್ಟ್ ಕ್ವಶನ್ ಕೇಳ್ಬೋದು, ಎಷ್ಟು ಬೆರಣಿ ಹಾಕಬೇಕು ಮ್ಯಾಮ್ ಅಂತ ಅಲ್ವಾ. ದಟ್ ಈಸ್ ಆಬ್ವಿಯಸ್ ಕ್ವಶನ್. ಸೊ ಇದರಲ್ಲಿ ಏನಂದರೆ ಎಷ್ಟು ಹಾಕಬೇಕು ಅನ್ನೋದು ಎಲ್ಲೂ ಬರೆದಿಲ್ಲ. ನೀವಾಗ ಒಂದು ಅಗ್ನಿಹೋತ್ರ ಮಾಡಬೇಕು ಅಂದರೆ ಬೇಕಾದ್ರೆ ಈ ಪುಟ್ಟ ಪೀಸಲ್ಲೂ ನೀವು ಅಗ್ನಿಹೋತ್ರ ಮಾಡ್ಬೋದು. ಓಕೆ. ಸೊ ನೀವು ಇಷ್ಟೇ ಬೆರಣಿ ಹಾಕಬೇಕು ಅನ್ನೋದಿಲ್ಲ. ಯೂಶಲಿ ಏನು ಮಾಡ್ತಾರೆ, ಜಾಗ ನೋಡ್ತಾರೆ, ಆ ಜಾಗ ದೊಡ್ಡದಾಗಿದೆ ಮತ್ತು ಜನ ಜಾಸ್ತಿ ಇದ್ದಾರೆ ಅಂದಾಗ ಜಾಸ್ತಿ ಹಾಕ್ತೀವಿ, ಎಲ್ಲರಿಗೂ ಫ್ಯೂಮ್ಸ್ ಬರಲಿ ಅಂತ. ಇಲ್ಲ ನಾನು ಒಬ್ಬಳೇ ಮಾಡ್ಕೊತಾ ಇದ್ದೀನಿ, ದೇವ್ರ ಮನೆಯಲ್ಲೇ ಇಟ್ಟುಬಿಡ್ತೀನಿ ನಾನು, ಅಲ್ಲೇ ನಮ್ಮ ದೇವ್ರ ಮನೆ ಚಿಕ್ಕದಾಗಿದೆ, ಆ ಥರ ಇದ್ದಾಗ ನೀವು ಒಂದು ಪುಟ್ ಪೀಸಲ್ಲೇ ಮಾಡ್ಕೊತೀವಿ. ಓಕೆ. ಸೊ ಈ ಥರ ಜೋಡಿಸಿದ್ದೀನಿ. ಸೊ ಒಂದು ಸ್ಮಾಲ್ ಪೀಸ್ ಆಫ್ ಕರ್ಪೂರನ ಮೇಲ್ಗಡೆ ಇಟ್ಟಿರ್ತೀನಿ ಈ ಥರ. ಓಕೆ. ಮತ್ತು ತುಪ್ಪ. ಸೊ ಇದು ಒಂದು ಈ ಥರ ಸ್ಪೂನ್ ಒಂದು ನೀವು ವಿಶ್ವ ಫೌಂಡೇಶನ್ ಅಂತ ಇದೆ ಆಕಲ್ಕೋಟೆನಲ್ಲಿ, ಅವ್ರದ್ದು ನಾನು ಯೂಸ್ ಮಾಡೋದು ಅವ್ರದ್ದು ಮೆಟೀರಿಯಲ್ಸು. ಸೊ ಅಲ್ಲಿ ತೊಗೊಂಡ್ರೆ ಆ ಕಿಟ್ಟಲ್ಲಿ ನಿಮಗೆ ಈ ಥರ ಒಂದು ಸ್ಪೂನು ಮತ್ತು ಈ ಥರ ಒಂದು ವೆಸಲ್ಲು ಮತ್ತು ಈ ಪರ್ಟಿಕ್ಯುಲರ್ ಈ ಅಗ್ನಿಹೋತ್ರದ ಪಾಟು ಎಲ್ಲ ಒಟ್ಟಿಗೆ ಬರುತ್ತೆ ಅದು. ಸೊ ಅಳತೆ ಅಂತ ಹೇಳಿದ್ರೆ ಇದು ಸೆಂಟಿಮೀಟ್ರು ಹಿಂಗೆ. ಹೌದು. ಇದು ಲೈಕ್ 14.5 ಸೆಂಟಿಮೀಟರ್ ಮೇಲ್ಗಡೆ, ಇದು ಟಾಪಲ್ಲಿ 5.25 ಕೆಳಗಡೆ. ಓಕೆ. ಹೈಟ್ ಬಂದು 6.5 ಇಂಚಸ್, 5 ಸೆಂಟಿಮೀಟರ್, 6.5 ಸೆಂಟಿಮೀಟರ್. ಇದು ಈ ಮೆಷರ್ಡ್ ರೇಷಿಯೋದಲ್ಲೇ ಮಾಡಿರೋದು ಇದು. ಓಕೆ. ಸೊ ಇದ್ರ ಮೇಲೆ ಇನ್ನೂ ರಿಸರ್ಚ್ ಮಾಡ್ತಾ ಇದ್ದೀನಿ ನಾನು, ಬಿಕಾಸ್ ಐ ವಾಂಟೆಡ್ ಟು ಬ್ರಿಂಗ್ ಗೋಲ್ಡನ್ ರೇಷಿಯೋ ಇನ್ ದಿಸ್. ಸೊ ಒಂದು ವೆಸಲನ್ನು ನಾವು ಗೋಲ್ಡನ್ ರೇಷಿಯೋ ಪ್ರಪೋರ್ಷನಲ್ಲಿ ಕ್ರಿಯೇಟ್ ಮಾಡಿದ್ರೆ ಇನ್ನೂ ಎನರ್ಜೀಸ್ ಜಾಸ್ತಿ ಆಗುತ್ತಾ ಅನ್ನೋದು ಟ್ರೈ ಮಾಡ್ತಾ ಇದ್ದೀವಿ. ಗೋಲ್ಡನ್ ರೇಷಿಯೋ ಚಿನ್ನದಲ್ಲಿ ಮಾಡೋದು ಅಲ್ಲ. ಗೋಲ್ಡನ್ ರೇಷಿಯೋ ಅಂತ ಅಂದರೆ ಒಂದು ಫೀ ಅಂತ ಕರೀತಾರೆ ಅದನ್ನು. 1.618 ಅದು ಗೋಲ್ಡನ್ ರೇಷಿಯೋ ಅಂತ ಬರುತ್ತೆ. ಅದು ಹೇಗೆ ಅಂದರೆ ಪ್ರಕೃತಿನಲ್ಲಿರೋ ಪ್ರತಿಯೊಂದು ವಸ್ತುನಲ್ಲಿ ಗೋಲ್ಡನ್ ರೇಷಿಯೋ ಇದೆ. ದಟ್ ಈಸ್ ಕಾಲ್ಡ್ ಫಿಬೊನಾಸಿ ಸೀರೀಸ್ ಅಂತ. ಅಂದರೆ ಸೂರ್ಯಕಾಂತಿ ಹೂವಲ್ಲಿ ಇರೋವಂಥ ಸೀಡ್ಸ್ ಬಂದು ಗೋಲ್ಡನ್ ರೇಷಿಯೋದಲ್ಲಿದೆ. ನಮ್ಮ ದೇಹದ ಒಳಗಡೆ DNA ಸೆಲ್ಸ್ ಇರುತ್ತಲ್ಲ, ಅದೂ ಗೋಲ್ಡನ್ ರೇಷಿಯೋದಲ್ಲಿದೆ. ಇದು ಪ್ರಕೃತಿ. ಸೊ ಅದೇ ಥರ ಒಂದು ಅಗ್ನಿಹೋತ್ರದ ಹುಂಡಾನು ನಾವು ಗೋಲ್ಡನ್ ರೇಷಿಯೋ ಸಿನಾರಿಯೋದಲ್ಲಿ ಕ್ರಿಯೇಟ್ ಮಾಡಿಕೊಂಡ್ರೆ ಎನರ್ಜಿ ಇನ್ನೂ ನಮಗೆ ಜಾಸ್ತಿ ಕನೆಕ್ಟ್ ಆಗುತ್ತೆ. ಸೊ ಐ ಮೀನ್ ರಿಸರ್ಚ್ ಇಸ್ ಸ್ಟಿಲ್ ಗೋಯಿಂಗ್ ಆನ್ ದಟ್. ಓಕೆ. ಸೊ ಈ ಥರ 1-2 ಸ್ಪೂನ್ ತುಪ್ಪ.
ಸೊ ಇದನ್ನು ಪ್ರಿಫರಬಲಿ ನಿಮಗೆ ನಾಡ್ ಹಸುದೇ ತುಪ್ಪ ಆದರೆ ಒಳ್ಳೆಯದು. ಇಲ್ಲ ಅಕಸ್ಮಾತ್ ಸಿಕ್ಕಿಲ್ಲ ಅಂತ ಅಂದರೆ ನಿಮ್ಗೆ ಏನು ಅವೈಲೇಬಲ್ ಇದೆ ಯೂಸ್ ಮಾಡ್ಕೊಬೋದು. ಬಟ್ ಅದಕ್ಕೆ ಸಪ್ರೇಟಾಗಿ ಎತ್ತಿಟ್ಕೊಬೇಕು. ಅಂದರೆ ಇವಾಗ ನಾನು ಅದೇ ತುಪ್ಪನ ಊಟಕ್ಕೂ ಬಳಸೋದು, ತಿರ್ಗಾ ಇನ್ನೊಂದಕ್ಕೂ ಅಡುಗೆಗೆ ಬಳಸೋದು ಮಾಡ್ಕೊಬಾರ್ದು. ಸಪ್ರೇಟಾಗಿ ಅಗ್ನಿಹೋತ್ರಕ್ಕೆ ಅಂತಾನೆ ಒಂದು 100 ಗ್ರಾಮ್ಸ್ 200 ಗ್ರಾಮ್ಸ್ ತೆಗ್ದಿಟ್ಕೊಂಡು. ಓಕೆ, ಸೊ ಈ ಥರ ಜೋಡಿಸ್ಕೊಂಡ್ಬಿಟ್ಟು ನಾವು ಅಗ್ನಿಯನ್ನು ಇಗ್ನೈಟ್ ಮಾಡೋಣ ಇವಾಗ. ಓಕೆ, ಮೊದಲು ಪ್ರಾರ್ಥನೆ ಮಾಡೋದು ಆ ಥರದ್ದೆಲ್ಲ ಪ್ರಾರ್ಥನೆ ಅದೇ ಹಚ್ಚದ ಮೇಲೆ ಮಾಡ್ತೀವಿ. ಸೊ ಯೂಶಲಿ ವಿ ಡೂ ದ್ಯಾಟ್. ಏನಂತ ಅಂದರೆ ಇಲ್ಲಿ ಯೂಶಲಿ ಹೆಂಗೆ ಒಂದು ಹೋಮ ಯಜ್ಞ ಅಂದರೆ ಪುರೋಹಿತರು ಮಾಡಬೇಕು ಅಂತ ಇರುತ್ತಲ್ವಾ. ಸೊ ಇವಾಗ ಪುರೋಹಿತ್ರನ ಕರಿತೀವಿ ನಾವು. ಯಾರು ಪುರೋಹಿತರು ಅಂದರೆ ಅಗ್ನಿ. ಅಗ್ನಿ ಹಿಮ್ಸೆಲ್ಫ್ ಇಸ್ ಅ ಪುರೋಹಿತ. ಅದಕ್ಕೆ ಋಗ್ವೇದ, ನಮ್ಮ ವೇದಗಳಲ್ಲಿ ಮೊದಲನೇ ವೇದ ಋಗ್ವೇದದಲ್ಲಿ ಮೊದಲನೇ ಶ್ಲೋಕನೇ ಅಗ್ನಿಗೆ ಕೊಟ್ಟಿದ್ದಾರೆ. ಅಗ್ನಿ ಮೀಲೆ ಪುರೋಹಿತಂ ಅಂತ ಶುರುವಾಗುತ್ತೆ ಋಗ್ವೇದದ ಮೊದಲನೇ ಶ್ಲೋಕ. ಅಂದರೆ ಎಲ್ಲಿ ಅಗ್ನಿ ಆಹ್ವಾನ ಆಗುತ್ತೆ ಪುರೋಹಿತರು ಬಂದರು ಅಂತ ಲೆಕ್ಕ. ಓಕೆ. ಸೊ ನಮ್ಮ ಹೆಂಗೆ ಅಂತ ಅಂದರೆ ನಾನು ಡೈರೆಕ್ಟಾಗಿ ನಾನು ದೇವ್ರ ಹತ್ರ ಮಾತಾಡೋಕ್ಕಾಗಲ್ಲ, ಪುರೋಹಿತರ ಹತ್ರ ಹೇಳಬೇಕು, ಪುರೋಹಿತರು ದೇವ್ರಿಗೆ ಹೇಳ್ತಾರೆ ಅಂತ. ಸೊ ನನ್ನ ಆಸೆಗಳೇನಿದೆ, ನನ್ನ ಇಷ್ಟಾರ್ಥ ಏನಿದೆ, ನಾನು ಅಗ್ನಿಗೆ ಹೇಳ್ತೀನಿ. ಅಗ್ನಿ ವಾಹನ, ಅವ್ನು ಕರ್ಕೊಂಡು ಹೋಗ್ತಾನೆ ದೇವ್ರ ಹತ್ರ, ಎಲ್ಲಿಗೆ ಬೇಕೋ ಅಲ್ಲಿ ಅವನು ದಾರಿ ತೋರಿಸ್ತಾನೆ. ಓಕೆ, ಸೊ ವಿಲ್ ಸ್ಟಾರ್ಟೆಡ್. ಸೊ ಈ ಥರ ನಾವು ಒಂದು ಕರ್ಪೂರ ನಾನೇನು ಮೇಲೆ ಇಟ್ಟಿರ್ತೀನಲ್ಲ ಅದನ್ನು ಹಚ್ತೀನಿ. ಹಚ್ಬಿಟ್ಟು ಸ್ಲೋಲಿ ಅಲ್ಲಿ ಪುಷ್ ಇಟ್ ಇನ್ಸೈಡ್. ಓಕೆ, ಅದನ್ನು ಒಳಗಡೆಗೆ ಪುಷ್ ಮಾಡ್ತೀನಿ. ಅಲ್ಲಿ ಜಾಗ ಮಾಡಿರ್ತೀವಲ್ವ ನಾವು, ಮಧ್ಯದಲ್ಲಿ, ಹಾಂ, ಅದು ಒಳಗಡೆ ಹೋಗಬೇಕು. ಅದು ಗಾಳಿ ಇದೆ ಆ ಕಡೆ ಸ್ವಲ್ಪ. ಓಕೆ, ಸೊ ಈ ಥರ ನಾವು ಯೂಶಲಿ ಏನು ಮಾಡ್ತೀವಿ, ಅಗ್ನಿ ಆಹ್ವಾನ ಮಾಡಿದ ತಕ್ಷಣ ಅಸತೋಮ ಸದ್ಗಮಯ ಅದು ಹೇಳಿ ನಾವು ವೆಲ್ಕಮ್ ಮಾಡ್ತೀವಿ ಫೈರ್ನ ಅಥವಾ ಪ್ರೀಸ್ಟ್ ಪುರೋಹಿತ್ರನ್ನ. ಸೊ ಈಗಲೂ ಹೇಳೋಣ, ಲೆಟ್ ಅಸ್ ಚಾಂಟ್ ದಟ್ ಮಂತ್ರ. ಐ ಥಿಂಕ್ ಇಟ್ ಈಸ್ ಬೆಟರ್. ನೋಡೋಣ, ಹಚ್ಕೊಂಡ್ರೆ ಸ್ವಲ್ಪ ಮುಂದೆ. ಓಕೆ, ಯಾ ವೇಲ್ ಹಾಕ್ಬಿಡ್ತೀರಾ? ಒಂದು ಸ್ವಲ್ಪ ಮುಂದೆ ಮಾಡಿ. ಅದು ಹಾಂ, ಓಕೆ. ಸೊ ಅಗ್ನಿಯನ್ನು ನೋಡ್ತಾ ವಿಲ್ ಚಾಂಟ್ ಅಸತೋಮ ಸದ್ಗಮಯ. ಓಕೆ, ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಶಾಂತಿ ಶಾಂತಿ ಶಾಂತಿ. ಸೊ ಈ ಥರ ನೀವು ಒಂದು ಮಂತ್ರನ ಹೇಳಿ ಅಗ್ನಿಯನ್ನು ಆಹ್ವಾನ ಮಾಡ್ಕೊಬೋದು. ಅದಾದಮೇಲೆ ನೀವು ಏನು ಬೇಕಾದರೂ ಮಂತ್ರ ಹೇಳ್ಕೊಂಡು, ಅಂದರೆ ಮಹಾಮೃತ್ಯುಂಜಯ ಮಂತ್ರ, ಗಾಯತ್ರಿ ಮಂತ್ರ ಹೇಳ್ಕೊಂಡು ನೀವು ಅಗ್ನಿಹೋತ್ರನ ಮಾಡ್ಕೊಬೋದು. ಒಂದು 2-3 ಸತಿ ಚಾಂಟ್ ಮಾಡಿಕೊಂಡು ಅದನ್ನು ಎಲ್ಲ ನೀವು ಎಷ್ಟು ಬೆರಣಿ ಹಾಕಿರ್ತೀರ ಎಲ್ಲ ನೀಟಾಗಿ ಉರಿಯೋ ಥರ ಮಾಡಿಕೊಂಡು 1-2 ಸ್ಪೂನ್ ತುಪ್ಪ ಹಾಕಿ ಮಾಡ್ಕೊಬೋದು. ಸೊ ಇಲ್ಲಿ ನೋಡಿ, ನಾವು ಕೂತಿದ್ದೀವಲ್ಲ, ಯೂಶಲಿ ನೀವು ಅಗ್ನಿಹೋತ್ರ ಮಾಡುವಾಗ ಪ್ರಿಫರಬಲಿ ನಿಮ್ಮ ಚೆಸ್ಟ್ ಲೆವೆಲ್ಗೆ ಹುಂಡಾನ ಪ್ಲೇಸ್ ಮಾಡ್ಕೊಳ್ಳಿ.
ನೀವು ಕೂತ್ಕೊಂಡಾಗ ಈ ಮಟ್ಟದಲ್ಲಿ ನಿಮಗೆ ಹುಂಡ ಇದ್ದರೆ ಬೆಟರು. ಆ್ಯಂಡ್ ಅಗ್ನಿ ಉರಿಯೋದು ನಿಮ್ಮ ಐ ಲೆವೆಲ್ಗೆ ಕನೆಕ್ಟ್ ಆಗಬೇಕು, ಆ ಫ್ಲೇಮು. ಸೊ ಅವಾಗ ಏನಾಗುತ್ತೆ, ತ್ರಾಟಕ ಥರನೂ ವರ್ಕ್ ಮಾಡುತ್ತೆ. ಓಕೆ, ಸೊ ಅದು ಕಾನ್ಸೆಪ್ಟ್. ಆ್ಯಂಡ್ ಅಗ್ನಿಹೋತ್ರಕ್ಕೆ ನಾನು ಹೇಳ್ಬೇಕಂದ್ರೆ, ಈ ಜಸ್ಟ್ ಬೆರಣಿನ ತುಪ್ಪ ಹಾಕಿ ಫ್ಯೂಮ್ಸ್ ಮಾಡೋದು ಏನಿದೆ ಬ್ಯಾಕ್ಗ್ರೌಂಡು, ಬೆಸ್ಟ್ ನಾನು ಲಿಟ್ರೇಚರ್ ಸರ್ವೆ ಕೊಡಬೇಕಂದ್ರೆ ಭೋಪಾಲಲ್ಲಿ ಭೋಪಾಲ್ ಗ್ಯಾಸ್ ಲೀಕ್ ಅಂತ ನೀವು ಗೂಗಲಲ್ಲಿ ಹೊಡೆದ್ರೆ 1984 ಇಸ್ವಿನಲ್ಲಿ ಭೋಪಾಲಲ್ಲಿ ಗ್ಯಾಸ್ ಲೀಕ್ ಆಯಿತು. ಒಂದು ಫ್ಯಾಕ್ಟ್ರಿನಲ್ಲಿ ಪಾಯ್ಸನಸ್ ಗ್ಯಾಸ್ ರಿಲೀಸ್ ಆಗಿ ಸಾವಿರಾರು ಜನ ಸತ್ರು. ಆದರೆ ಆ ಫ್ಯಾಕ್ಟ್ರಿ ಅಕ್ಕಪಕ್ಕದ ಮನೆಯಲ್ಲಿರೋರಿಗೆ ಏನೂ ಆಗಲಿಲ್ಲ. ಆಮೇಲೆ ಜರ್ಮನಿಯಿಂದ ಸೈಂಟಿಸ್ಟ್ ಎಲ್ಲ ಬಂದು ರಿಸರ್ಚ್ ಮಾಡಿದ ಮೇಲೆ ಗೊತ್ತಾಯಿತು ಅವ್ರ ಮನೇಲಿ ಅಗ್ನಿಹೋತ್ರ ನಡೀತಾ ಇತ್ತು ಅಂತ. ಯಾರು ಅಗ್ನಿಹೋತ್ರ ಮಾಡ್ತಾರೆ ಅವರ ರೆಸ್ಪಿರೇಷನ್ ಎಷ್ಟು ಪ್ರೊಟೆಕ್ಟೆಡ್ ಆಗಿರುತ್ತಂದರೆ, ಇವನ್ ಅ ಪಾಯ್ಸನಸ್ ಗ್ಯಾಸ್ ಕುಡ್ ನಾಟ್ ಡೂ ಎನಿಥಿಂಗ್ ಫಾರ್ ದೆಮ್. ಆ್ಯಂಡ್ ಇನ್ನೂ ಒಂದು ರೀಸೆಂಟ್ ಟೈಮ್ಸಲ್ಲಿ, ಕೊರೋನಾ ಟೈಮಲ್ಲಿ ಸಾಮೂಹಿಕ ಅಗ್ನಿಹೋತ್ರಗಳು ತುಂಬ ನಡೆದಿದೆ. ಈ ರೈಲ್ವೆ ಸ್ಟೇಷನ್ಗಳಲ್ಲಿ, ಏರ್ಪೋರ್ಟ್ಗಳಲ್ಲಿ ಜನ ಕೂತ್ಕೊಂಡು ತುಂಬ ಮಾಡಿದ್ದಾರೆ. ಯಾಕಂದರೆ ವೈರಸ್ಸು, ಬ್ಯಾಕ್ಟೀರಿಯಾಸ್ನ ಕಿಲ್ ಮಾಡುವಂಥ ಶಕ್ತಿ ನಮ್ಮ ಫೈರ್ಗಿದೆ. ಆ ಒಂದು ಏನು ಫ್ಯೂಮ್ಸ್ ಬರುತ್ತಲ್ಲ, ದಟ್ ವಿಲ್ ಕ್ಲೆನ್ಸ್ ದಿ ಎನ್ವಿರಾನ್ಮೆಂಟ್. ಸೊ ಈ ಥರ, ಇಷ್ಟೇ ಸಿಂಪಲ್ ನೋಡಿ, ಇಷ್ಟೇ. ತುಪ್ಪ ಹಾಕಿದ್ವಿ, ಬೆಣ್ಣೆ ಹಾಕಿದ್ವಿ, ಫ್ಯೂಮ್ಸ್ ಜನ್ರೇಟ್ ಆಯಿತು. ನೀವು ಯೂಶಲಿ ನಾವೇನಂದರೆ, ಯಾವುದೇ ಒಂದು ಯಜ್ಞ ನಡೆಯುವಾಗ ನಾವು ಶಿವನನ್ನು ಆರಾಧನೆ ಮಾಡೋದು ನಮ್ಮ ಒಂದು ರೂಢಿ, ಆಚಾರ, ವಿಚಾರ ಅದು. ಯಾಕಂತ ಅಂದರೆ, ಭೂಮಿ ಮೇಲೆ ಶಿವನನ್ನು ಯಾರು ಮನುಷ್ಯನ ರೂಪದಲ್ಲಿ ಪೂಜೆ ಮಾಡಲ್ಲ, ಪೂಜೆ ಮಾಡೋದು ಲಿಂಗದ ರೂಪದಲ್ಲಿ. ಆ ಲಿಂಗದ ಒಳಗಡೆ ಇರೋದು ಜ್ಯೋತಿ, ಅದಕ್ಕೆ ಅದನ್ನು ಜ್ಯೋತಿರ್ಲಿಂಗ ಅಂತ ಕರೀತಾರೆ. ಸೊ ಫೈರ್ ಈಸ್ ಅನ್ ಎಲಿಮೆಂಟ್ ಆಫ್ ಶಿವ ಹಿಮ್ಸೆಲ್ಫ್. ಶಿವನ ಇನ್ನೊಂದು ತತ್ವನೇ ಅಗ್ನಿ. ಸೊ ಹಾಗಾಗಿ ಮಹಾಮೃತ್ಯುಂಜಯ ಮಂತ್ರ ಒಂದು 3 ಸತಿನೋ 5 ಸತಿ ಜಪ ಮಾಡಿ ಆಮೇಲೆ ನೀವು ಪೂರ್ಣಾಹುತಿ ಕೊಡಿ. ಓಕೆ, ಸೊ ಇವಾಗ ಮಾಡಿದ್ದೀವಿ. ಸೊ ಲೆಟ್ಸ್ ಚಾಂಟ್ ಮಹಾಮೃತ್ಯುಂಜಯ ಮಂತ್ರ. ಓಕೆ, ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಕಮಿವ ಬಂಧನಾತ್ ಮೃತ್ಯೋರ್ಮೋಕ್ಷೀಯಮಾಮೃತಾ. ಸೊ ಈ ಥರ ನೀವು 3 ಸತಿ 5 ಸತಿ ಎಷ್ಟು ಸತಿ ಬೇಕಾದ್ರೂ ನೀವು ಚಾಂಟ್ ಮಾಡ್ಕೊಬೋದು. ಓಕೆ, ನಾವು ಹಿಂಗೆ ಅನ್ಕೊಳ್ಬೋದು, ಅದು ಪೂರ್ತಿ ಉರಿಯೋವರೆಗೂ ಚಾಂಟ್ ಚಾಂಟ್ ಮಾಡ್ಕೊಬೋದು. ಅಂದರೆ ಟೈಮ್ ಇರುತ್ತೆ, ನಾನು ಹೇಳಿದ್ನಲ್ಲ 5:45 6:30 ಆ ಟೈಮಲ್ಲಿ ಮಾಡಿದಾಗ ನಾವು ಪೂರ್ಣಾಹುತಿ ಕೊಡ್ತೀವಿ. ಸೊ ಪೂರ್ಣಾಹುತಿಗೆ ಏನು ಕೊಡಬೇಕು, ಅಕ್ಕಿ ಕಾಳು, ಓಕೆ, ರೈಸ್ ಗ್ರೇನ್ಸ್ ತೊಗೋಬೇಕು. ಈ 3 ಬೆಟ್ಟಲ್ಲಿ ನೀವು ಅಕ್ಕಿ ಕಾಳನ್ನು ತೊಗೊತೀರ, ನಿಮ್ಗೆ ಎಷ್ಟು ಬರುತ್ತೋ ಅಷ್ಟು. ಇವಾಗ ನಾನು ಏನು ಹೇಳ್ತೀನಲ್ಲ ಮಂತ್ರ, ಇದೇ ಮಂತ್ರ ಹೇಳಬೇಕು ಎಲ್ಲರೂ. ಇವಾಗ ಇಲ್ಲಿ ಏನು ಹೇಳ್ತಾರೆ, ಚೇಂಜ್ ಇಲ್ಲ. ಈ ಮಂತ್ರನೇ ಹೇಳಿ ಸ್ವಾಹ ಅಂತ ಬರುತ್ತೆ ಆ ಮಂತ್ರದಲ್ಲಿ. ಸ್ವಾಹ ಬಂದಾಗ ನಾವು ಅಕ್ಕಿ ಕಾಳನ್ನ ಹಾಕ್ತೀವಿ, ಆವಾಗ ಪ್ರಾಸೆಸ್ ಕಂಪ್ಲೀಟ್ ಆಗುತ್ತೆ. ಓಕೆ, ಸೊ ಇವಾಗ ಸನ್ಸೆಟ್ ಟೈಮ್, ಸೂರ್ಯ ಮುಳುಗೋ ಟೈಮು. ಸೊ ನಾವೇನು ಮಾಡ್ತೀವಿ, ಅಗ್ನಯೇ ಸ್ವಾಹ, ಅಗ್ನಯೇ ಇದಂ ನಮಮ, ಪ್ರಜಾಪತಯೇ ಸ್ವಾಹ, ಪ್ರಜಾಪತಯೇ ಇದಂ ನಮಮ ಅಂತ ಹೇಳಿ ಕ್ಲೋಸ್ ಮಾಡ್ತೀವಿ. ಸೊ ಈಗ ನಾವು ಪೂರ್ಣಾಹುತಿ ಕೊಡೋ ಅಂಥ ಟೈಮಲ್ಲಿ ನೀವು ಮನಸ್ಸಲ್ಲಿ ಒಂದು ಸಂಕಲ್ಪವನ್ನು ಇಟ್ಕೊಬೇಕು. ಏನು ಸಂಕಲ್ಪ ಅಂದರೆ, ನೀವು ಏನಕ್ಕೋಸ್ಕರ ಅಗ್ನಿಹೋತ್ರ ಮಾಡ್ತಾ ಇದ್ದೀರಾ, ನಿಮ್ಮ ವಿಶ್ ಏನಾದ್ರೂ, ಆರೋಗ್ಯಕ್ಕಾಗಿರ್ಬೋದು, ಮನಃಶಾಂತಿಗೆ, ನೆಮ್ಮದಿ, ವಾಟ್ ಎವರ್ ಇಸ್ ಯುವರ್ ಸಂಕಲ್ಪ. ಆ್ಯಂಡ್ ಸಂಕಲ್ಪ ಹೇಗಿರಬೇಕು, ಇಟ್ ಶುಡ್ ಬಿ ರಿಪಿಟೇಟಿವ್. ಅಂದರೆ ಇವತ್ತು ಕೂತ್ಕೊಂಡೆ ಅಗ್ನಿಹೋತ್ರ ಮಾಡೋಕ್ಕೆ, ಅಪ್ಪ ನನಗೆ ಆರೋಗ್ಯ ಕೊಡಪ್ಪ ಅಂತ ಮಾಡೋದು. ನಾಳೆ ಮಾಡೋದು, ಅಪ್ಪ ನನಗೆ ಮನೆ ಕೊಡಪ್ಪ ಅಂತ ಕೇಳೋದು. ನಾಡಿದ್ದು, ಅಪ್ಪ ನಂಗೆ ಕಾರ್ ಕೊಡಪ್ಪ ಅಂದರೆ ಯಾವುದೂ ಆಗಲ್ಲ. ಓಕೆ, ಸೊ ನಮ್ಮ ಸಂಕಲ್ಪ ಹೇಗಿರಬೇಕು ಅಂತಂದರೆ, ಇಟ್ ಶುಡ್ ಬಿ ಸ್ಟ್ರಾಂಗ್, ಇಟ್ ಶುಡ್ ಬಿ ರಿಪೀಟೆಡ್. ನಾನು ಇವತ್ತು ಮಾಡಿದೆ, ಇದಕ್ಕೋಸ್ಕರ ಮಾಡಿದೆ, ನಾಳೆ ಮಾಡಿದೆ, ಅದೇ ನಾಡಿದ್ದು, ಹಂಗೆ ನೀವು ಒಂದು 21 ಸತಿ ಮಾಡೋಷ್ಟರಲ್ಲಿ
ನಿಮ್ಮ ಎನರ್ಜಿ ಎಲ್ಲ ಆ ಸಂಕಲ್ಪಕ್ಕೆ ಕಾನ್ಸಂಟ್ರೇಟ್ ಆಗುತ್ತೆ, ಅದು ಸ್ಟ್ರಾಂಗ್ ಆಗುತ್ತೆ ನಿಮ್ಮ ಸಂಕಲ್ಪ, ಅವಾಗ ಬೇಗ ಮ್ಯಾನಿಫೆಸ್ಟ್ ಆಗುತ್ತೆ. ಓಕೆ, ಸೊ ಆ ಥರ. ಓಕೆ, ಸೊ ನಾವಿವಾಗ ವೀಕ್ಷಕರು ಎಲ್ಲ ಏನು ಪ್ರಶಾಂತ್ ಅವ್ರ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರೆ, ಎಲ್ಲರಿಗೂ ಒಳ್ಳೇದಾಗಲಿ, ಆರೋಗ್ಯ ಕೊಡಲಿ ಅಂತ ಸಂಕಲ್ಪ ಇಟ್ಕೊಂಡು ಮಾಡೋಣ. ಓಕೆ, ಅಗ್ನಯೇ ಸ್ವಾಹಾ ಅಗ್ನಯೇ ಇದಂ ನಮಃ ಪ್ರಜಾಪತಯೇ ಸ್ವಾಹಾ ಪ್ರಜಾಪತಯೇ ಇದಂ ನಮಃ. ಓಕೆ, ಅಷ್ಟೇ. ದಿಸ್ ಕಂಪ್ಲೀಟ್ಸ್ ದಿ ಪ್ರಾಸೆಸ್. ಅಷ್ಟೇ ನೋಡಿ, ಗಮನನೇ ಒಂಥರ ರಿಲ್ಯಾಕ್ಸಿಂಗ್ ಆಗಿ ವಿಶ್ರಾಂತಿತವಾಗಿದೆ. ಕೆಮ್ಮು ಬರ್ತಾ ಇದೆ, ಹೊಗೆಗೆ ಅಂತಲ್ಲ, ನಮ್ಗೆ 2-3 ಸಲ ಕೆಮ್ಮಿದೆ, ಅದಕ್ಕೆ ಬರ್ತಾ ಇದೆ. ಬಟ್ ಆ್ಯಕ್ಚುಲಿ ನಿಜವಲ್ಲ, ಗಮನನೇ ಒಂಥರ ತುಂಬ ಚೆನ್ನಾಗಿದೆ. ಮತ್ತು ಇದು ಚೆನ್ನಾಗಿ ಹೇಳಿದ್ರಿ. ನಾನು ಒಬ್ರು ಹೇಳ್ತೇನೆ ಏನಂದರೆ, ಈ ಸಂಕಲ್ಪ ಅಂತ ಹೇಳಿದ್ರಲ್ಲ, ಸೊ 10 ಹಳ್ಳ ತೋಡೋಕ್ಕಿಂತ ಒಂದು ಬಾವಿ ತೋಡೋದು ಉತ್ತಮ ಅಂತೆ. ಡೈಲಿ ಒಂದನ್ನೇ ಹೇಳ್ತಾ ಇದ್ವಿ, ಏನೋ ಒಂದು ಸಿಗುತ್ತೆ, ಇಲ್ಲೊಂದು ಹಳ್ಳ, ಅಲ್ಲೊಂದು ಹಳ್ಳ, ಇಲ್ಲೊಂದು ಹಳ್ಳ ತೋಡ್ತಾ ಇದ್ರೆ ಅಟ್ಲೀಸ್ಟ್ ಬಾವಿ ತೋಡಿದ್ರೆ ಒಂದು ನೀರು ಹರಿದು ಸಿಗುತ್ತೆ. ಹೌದು. ಅಂಡ್ ದೆನ್ ಒಂದೇ ಬಂಡೆಗೆ ಹೊಡಿತಾ ಇದ್ರೆ ಅದು ಲೂಸ್ ಆಗ್ತಾ ಹೋಗುತ್ತೆ. ಸರಿ, ಈ ಬಂಡೆಗೆ ಹೊಡೆದ್ರೆ ಇನ್ನೊಂದ್ಸರಿ ಯಾವ ಪುಡಿನೇ ಆಗಲ್ಲ ಅದು. ಹಂಗೆ ಸೊ ತುಂಬ ಚೆನ್ನಾಗಿ ತಿಳಿಸ್ಕೊಟ್ರಿ ಲಾಜಿಕಲಿ. ಸೊ ಆ ಸಂಕಲ್ಪ ಇಟ್ ಹ್ಯಾಸ್ ಟು ಬಿ ಸ್ಟ್ರಾಂಗ್. ಆ್ಯಂಡ್ ಯೂಶಲಿ ಏನು ಹೇಳ್ತಾರೆ ಅಂತ ಅಂದರೆ, ಸಂಕಲ್ಪಗಳು ಹೇಗಿರ್ಬೇಕಂದ್ರೆ ಇಟ್ ಶುಡ್ ಬಿ ಫಾರ್ ಅದರ್ಸ್ ಅಂತೆ. ಅಂದರೆ ಇನ್ನೊಬ್ರಿಗೆ, ಒಂದು ಸಮಾಜದ ಒಳಿತಿಗೋಸ್ಕರ ಇಟ್ಕೊಬೇಕು ಸಂಕಲ್ಪಗಳನ್ನ, ಆವಾಗ ಬೇಗ ಮ್ಯಾನಿಫೆಸ್ಟ್ ಆಗುತ್ತೆ. ಅಂದರೆ ಇವಾಗ ನಾನೀಗ ಅಗ್ನಿಹೋತ್ರ ಮಾಡುವಾಗ ನನ್ನ ಸಂಕಲ್ಪ ಹೇಗಿರ್ಬೇಕಂದ್ರೆ, ಅಪ್ಪ ತಂದೆ ನನಗೊಂದು 100 ಜನಕ್ಕೆ ನಾನು ಊಟಕ್ಕೆ ಹಾಕಬೇಕು, ಅಷ್ಟು ಸಾಮರ್ಥ್ಯ ನನಗೆ ಕೊಡು ಅಂತ ಕೇಳ್ಕೊಬೇಕು. ಅವಾಗ ಆಟೋಮ್ಯಾಟಿಕ್ಲಿ ಐ ಆಲ್ಸೋ ಗೇನ್ ದ ಪ್ರಾಸ್ಪೆರಿಟಿ ಬಿಕಾಸ್ ಐ ಆಮ್ ಸರ್ವಿಂಗ್ ಅದರ್ಸ್. ಸೊ ಪರೋಪಕಾರಂ ಇದಂ ಶರೀರಂ ಅಂತಾರೆ. ಅಂದರೆ ನೀವು ಯಾವಾಗಲೂ ಅಷ್ಟೇ, ನಿಮ್ಮ ಸಂಕಲ್ಪಗಳು ಈ ಸಮಾಜದ ಒಳಿತಿಗೋಸ್ಕರ ಇದ್ದಾಗ ಬೇಗ ಈಡೇರುತ್ತೆ. ಆ್ಯಂಡ್ ಯು ವಿಲ್ ಆಲ್ಸೋ ಗ್ರೋ ವಿತ್ ದ್ಯಾಟ್ ಅಂತ. ಸೊ ನಮಗೆ ಇದನ್ನು ಕೊಟ್ಟಿರೋ ಅಂಥವರು ಗಜಾನನ್ ಮಹಾರಾಜ ಅಕಲ್ಕೋಟೆಯಿಂದ. ಅವರು ಸೋಮಯಜ್ಞ ಮಾಡಿದಾಗ, ಗಜಾನನ್ ಮಹಾರಾಜ ಅವರು ಸೋಮಯಜ್ಞ ಮಾಡಿದಾಗ ಅವರು ಸಂಕಲ್ಪ ಇಟ್ಕೊಂಡ್ರಂತೆ. ಪೂರ್ಣಾವತಿ ಕೊಡುವಾಗ ನಾವು ಸಂಕಲ್ಪ ಇಟ್ಕೊತೀವಿ, ಏನಾದ್ರು ಸಮಾಜಕ್ಕೆ ಅಂತ ಇಟ್ಕೊಂಡ್ರು ಅವರು. ಹಿ ಟುಕ್ ದ ಓತ್ ಫಾರ್ ದ ಮ್ಯಾನ್ ಕೈಂಡ್. ಆವಾಗ ಕಾಶಿ ವಿಶ್ವನಾಥನೇ ದರ್ಶನ ಕೊಟ್ಟಿದ್ದಾರೆ ಗಜಾನನ್ ಮಹಾರಾಜ. ಆ ಯಜ್ಞ ನಡೆಯುವಾಗ ಬಂದಿದ್ರಂತೆ ಅವರು. ಅದು ಗುರು ಪರಂಪರೆಯಲ್ಲಿ ನಡೆದಿರೋ ಅಂಥ ಎವಿಡೆನ್ಸ್ ಇದು. ಸೊ ಹಾಗಾಗಿ ಆಕಲ್ಕೋಟೆನಲ್ಲಿ ಕಾಶಿ ವಿಶ್ವನಾಥನ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿ ಶಿವಪುರಿ ಆಶ್ರಮ ಅಂತ ಮಾಡಿದ್ದಾರೆ. ಸೊ ಹಾಗಾಗಿ ಇಟ್ ಇಸ್ ಲೈಕ್ ಅದೇ ಹೇಳ್ತಾರಲ್ಲ, ವೆನ್ ಯು ವಿಶ್ ಗುಡ್ ಫಾರ್ ಅದರ್ಸ್ ಆರ್ ವೆನ್ ಯು ಗಿವ್ 1 ಸ್ಟೆಪ್ ಟು ದ ಯೂನಿವರ್ಸ್ ವಿಲ್ ವಾಕ್ 10 ಸ್ಟೆಪ್ಸ್ ಟುವರ್ಡ್ಸ್ ಯು ಅಂತ. ಸೊ ಆ ಕಾನ್ಸೆಪ್ಟಲ್ಲಿ ಇದು ವರ್ಕ್ ಆಗುತ್ತೆ. ತುಂಬ ಚೆನ್ನಾಗಿ ತಿಳಿಸ್ಕೊಟ್ರಿ. ಕ್ಷಮಿಸಿ, ಕೆಮ್ಮು ಬರ್ತಾ ಇದೆ. ಅದು ಫಸ್ಟ್ ಐ ಮೀನ್ ಯು ಆರ್ ಟೇಕಿಂಗ್ ದಟ್ ಇದ್ರಿದ್ದ ಅಂದರೆ ನಂಗೆ ತುಂಬ ಚೆನ್ನಾಗಿ ಅನಿಸ್ತಾ ಇದೆ. ಬಟ್ 2-3 ಡೇಸಿಂದ ನಿಮ್ಗೆ ನೀರು ಬೇಕಾ? ವಾಟರ್ ಇಟ್ಸ್ ದೇರ್. ಏನು ತೊಂದರೆ ಇಲ್ಲ, ತಗೊಳ್ಳಿ. ಓಕೆ, ಥ್ಯಾಂಕ್ ಯು. ಕ್ಷಮಿಸಿ. ಹಾಗೆ ಸೊ ಈ ವಿಚಾರ ತುಂಬ ಚೆನ್ನಾಗಿ ತಿಳಿಸ್ಕೊಟ್ರೆ ನನಗೆ. ಅಂದರೆ ಸೊ ಯಾವತ್ತಾಗಲಿ ನಮಗೇನಾದರೂ ಇನ್ನೊಬ್ರು ಕೊಡುವಂತಹ ಸಾಮರ್ಥ್ಯ ಭಗವಂತ ಕೊಟ್ಟ ಅಂದರೆ, ಸೊ ನಾವು ಆ ಈಗೋ ಇಟ್ಕೊಳ್ಬೋದು, ನಾನು ಮಾಡ್ತಾಯಿದ್ದೀನಿ, ನಾನು ಕೊಡ್ತಾಯಿದ್ದೀನಿ ಅನ್ನೋ. ಭಗವಂತ ನನ್ನನ್ನು ಚೂಸ್ ಮಾಡೋದಲ್ಲಪ್ಪ ಈ ಕಾರ್ಯ ಮಾಡಲಿಕ್ಕೇನೋ ಅಂತ ಆ ಭಾವನೆ ಇರಬೇಕು ಅಂತ ಹೇಳ್ತೀವಿ. ಹೌದು, ವೆರಿ ಟ್ರೂ. ಹಾಂ, ಮತ್ತು ದಾನ ಮಾಡಿದಾದ್ಮೇಲೆ ಒಂದು ಥ್ಯಾಂಕ್ಸು ಸಹ ಎಕ್ಸ್ಪೆಕ್ಟ್ ಮಾಡಬಾರ್ದು ಅಂತ ಹೇಳ್ತೀವಿ. ಕೆಲವ್ರು ಏನು ಮಾಡಿ ದಾನ ಮಾಡ್ತೀವಿ, ಆಮೇಲೆ ತಿರ್ಗಾ ಒಂದು ಥ್ಯಾಂಕ್ಸು ಸಹ ಹೇಳಿಲ್ಲ, ಹಂಗೆ ಹೋಗ್ಬಿಟ್ಟು ನನ್ನ ಹೆಸರು ಬರ್ಸಿಲ್ಲ, ನನ್ನ ಇದು ಬರ್ಸಿಲ್ಲ ಅಂತೆಲ್ಲ ತುಂಬ ಹೇಳ್ತೀವಲ್ಲ. ಸೊ ಆ ಒಂದು ಥ್ಯಾಂಕ್ಸು ಸಹ ಎಕ್ಸ್ಪೆಕ್ಟ್ ಮಾಡಬಾರ್ದು ಅಂತ ಅಂದರೆ ಭಗವಂತ ನಮಗೆ ನಮ್ಮ ಮುಖಾಂತರ ಮಾಡ್ತಾ ಇದ್ದೇನೆ ಅಂತ ಅಷ್ಟೇ. ಮತ್ತು ಇನ್ನೊಂದು ಚೆನ್ನಾಗಿ ತಿಳಿಸ್ಕೊಡ್ರಿ, ಅದು ತುಂಬ ಇದಾಯ್ತು. ನಾನು ಒಂದು ಕಡೆ ಕೇಳ್ಪಟ್ಟಿದ್ದೆ, ಈಗ ನಮ್ಮ ಏನು ಬೇಲೂರು ಹಳೆಬೀಡು ಎಲ್ಲನೂ ಅಲ್ಲಿ
ಎಲ್ಲ ರಚಿಸಿದಾರಲ್ಲ ಬೇಲೂರು ಶಿಲಾಬಾಲಿಕ, ಹೌದೌದು. ಒಬ್ರದ್ದು ಅವ್ರ ಹೆಸರುಗಳು ಬರ್ದಿಲ್ಲ. ಅವ್ರು ಏನಂದ್ರೆ ಭಗವಂತ ನಂಗೆ ಸಂಕಲ್ಪ ಕೊಟ್ಟ, ಅವ್ನು ನನ್ನ ಕೈಯಲ್ಲಿ ಮಾಡಿಸ್ದ ಅಂತ ಅಷ್ಟೇ. ಹೌದು, ನಾನು ಮಾಡ್ದೆ ಅನ್ನುವಂತ ಈಗೋ ಇಲ್ವೇ ಇಲ್ಲ. ಎಲ್ಲೂ ಇಲ್ಲ. ಸಿ ಈಗ ನಾವ್ ಏನ್ ಮಂತ್ರ ಹೇಳಿದ್ವಲ್ಲ ಅದ್ರ ಅದೇ ಅರ್ಥ. ಇದಂ ನಮಮ ಅಗ್ನಯೇ ಸ್ವಾಹ, ಅಗ್ನಯೇ ಇದಂ ನಮಮ. ಇದಂ ನಮಮ ಅಂದ್ರೆ ನಂದು ಏನು ಇಲ್ಲಪ್ಪ, ಎಲ್ಲ ನಿಂದೆ. ನಮಮ್ಮ ನಂದೇನೂ ಇಲ್ಲ, ಎವ್ರಿಥಿಂಗ್ ಈಸ್ ಯೋರ್ಸ್. ಅಂಡ್ ಪ್ರಜಾಪತಿಯೇ ಸ್ವಾಹ ಅಂದ್ರೆ ಹೆಂಗ್ ಹೇಳ್ತಾರೆ ಅಂದ್ರೆ, ಪ್ರಜಾಪತಿನೇ ಮಾಡಕ್ ರೆಡಿ ಇದ್ದೀನಪ್ಪ, ಸಂಕಲ್ಪ, ಐ ಆಮ್ ರೆಡಿ ಟು ಮೇಕ್ ಯು ಗಾಡ್. ವೈ ಆರ್ ಯು ಕೀಪಿಂಗ್ ದಟ್ ಸ್ಮಾಲ್ ವಿಶ್? ನನಗೇನೋ ಒಂದು ಮನೆ ಬೇಕು, ಕಾರ್ ಬೇಕು, ಮಕ್ಳು, ಇಂಥ ಚಿಕ್ಕ ಆಸೆ ಯಾಕಪ್ಪ? ಭಗವಂತನ್ನೇ, ನಾನು ನಿನ್ನನ್ನೇ ಭಗವಂತ ಮಾಡಕ್ಕೆ ರೆಡಿ ಇದ್ದೀನಿ. ಸೊ ಅಂಥ ಮಹತ್ವವಾದ ಆಸೆಗಳನ್ನು ಇಟ್ಕೊಳ್ಳಿ ಆ್ಯಂಡ್ ಸಮಾಜಕ್ಕೆ ಮಾಡಿ. ಸೊ ಇದು ಏನಾಗುತ್ತೆ, ಒಂದು ಪ್ರಾಸೆಸ್. ಈ ಥರ ಮನೆಗಳಲ್ಲಿ ನಾನು ಇದು ಶುರು ಮಾಡಿದಾಗ ಪ್ರಶಾಂತ್, ಐ ಶುಡ್ ಟೆಲ್ ದಿಸ್, ನಾನು ಪ್ರತಿ ಹುಣ್ಣಿಮೆಗೂ ನಮ್ಮ ಮನೆಯಲ್ಲಿ ಇದನ್ನು ನಾನು ಫಾಲೋ ಮಾಡ್ತೀನಿ. ಸೊ ಒಂದು ಹುಣ್ಣಿಮೆ ನಾನು ಸಂಕಲ್ಪ ತಗೊಂಡಿದ್ದು, ನಾನು 21 ಮನೆಯಲ್ಲಿ ಇದನ್ನು ಮಾಡಿಸ್ತೀನಿ ಅಂತ. ಇವತ್ತಿಗೆ 106 ಮನೆಯಲ್ಲಿ ಮಾಡಿದ್ದೀವಿ. 106 ಹೌಸಸ್ ವಿ ಹ್ಯಾವ್ ಇನಿಷಿಯೇಟೆಡ್ ದಿಸ್. ಸೊ ನಮ್ಮದು ಏನು ಕಾನ್ಸೆಪ್ಟ್ ಅಂದರೆ, ನೋ ಹೋಮ್ ವಿತೌಟ್ ಹೋಮ, ಘರ್ ಮೇ ಹವನ್, ಮನೆಯಲ್ಲಿ ಹೋಮ ಆಗಬೇಕು. ಇದು ನಮ್ಮ ಧರ್ಮದಲ್ಲಿತ್ತು, ಇದು ವಾಪಸ್ ಬರಬೇಕು. ಇಟ್ ಹ್ಯಾಸ್ ಟು ರೀಎಸ್ಟಾಬ್ಲಿಷ್. ಯಾಕಂದರೆ ಮನೆಗಳಲ್ಲಿ ಈ ಥರ ಒಂದು ಹೋಮ ನಡೆದಾಗ ಒಂದು ರಿಲೇಷನ್ಶಿಪ್ ಬೆಳೆಯುತ್ತೆ, ಒಂದು ಹಾರ್ಮೋನಿ ಬೆಳೆಯುತ್ತೆ, ಆ್ಯಂಡ್ ಎಲ್ಲ ಒಂದು ಕಮ್ಯುನಿಟಿನ ಒಕ್ಕೂಟ ಮಾಡ್ದಂಗೆ ಆಗುತ್ತೆ. ನೀವು ಒಬ್ಬರೇ ಕೂತ್ಕೊಂಡು ಮಹಾಮೃತ್ಯುಂಜಯ ಮಂತ್ರನ 108 ಸತಿ ಹೇಳೋಕ್ಕೂ, 108 ಜನ ಕೂತ್ಕೊಂಡು ಒಂದು ಸತಿ ಹೇಳೋಕ್ಕೂ ಅದೇ ಫೀಲಿಂಗು. ಸೊ ಅದಕ್ಕೋಸ್ಕರನೇ ಗ್ರೂಪ್ ಪ್ರೇಯರ್ಸ್ ಮಾಡಬೇಕು ನಾವು ಯಾವಾಗಲೂ ಅಷ್ಟೇ. ಒಂದು ಕಮ್ಯುನಿಟಿ ಬೆಳಿಬೇಕು ಅಂದರೆ ಒಕ್ಕೂಟ ಇರಬೇಕು. ಅಷ್ಟೇ ನಾವು ನೋಡಿದ್ದೀವಿ ಬೇರೆ ಕಮ್ಯುನಿಟೀಸ್ ಅವರು, ಇಫ್ ದೇ ಆರ್ ಗಿವಿಂಗ್ ಅಸ್ ಎಕ್ಸಾಂಪಲ್ ಅಲ್ವಾ, ಅವ್ರು ಒಬ್ಬೊಬ್ಬರೇ ಕುತ್ಕೊಂಡು ಪ್ರೇಯರ್ ಮಾಡಲ್ಲ, ಸಾಮೂಹಿಕ ಪ್ರಾರ್ಥನೆಗಳು ಮಾಡ್ತಾರೆ. ನಮ್ಮಲ್ಲಿ ನಡಿಬೇಕದು. ನಮ್ಮ ಆಚಾರ ವಿಚಾರ ವಾಪಸ್ ಬರಬೇಕು ಅಂತ ಅಂದರೆ ಈ ಸಾಮೂಹಿಕ ಕಲೆಕ್ಟಿವ್ ಕಾನ್ಷಿಯಸ್ನೆಸ್ ಅಂತ ನಾವೇನು ಕರಿತೀವಿ ಅದನ್ನು ಮೂಡ್ಸೋಕ್ಕೆ ಅಗ್ನಿಹೋತ್ರ ಇಸ್ ವೆರಿ ವೆರಿ ಹೆಲ್ಪ್ಫುಲ್. ಆ್ಯಂಡ್ ಇವಾಗ 106 ಮನೆಗಳಲ್ಲಿ ನಾವು ಏನು ಇದನ್ನು ಮಾಡಿಸಿದ್ದೀವಿ, 106 ಥರ ರಿಸಲ್ಟ್ಸ್ ಬಂದಿದೆ. ಒಬ್ಬೊಬ್ಬರಿಗೆ ಫಿನಾನ್ಷಿಯಲ್ ಸ್ಟೇಟ್ ಸರಿ ಹೋಗಿದೆ, ಒಬ್ಬೊಬ್ರಿಗೆ ಹೆಲ್ತ್. ಎಷ್ಟೋ ಜನ ಅಸ್ತಮ್ಯಾಟಿಕ್ ಇರೋರು ಪಫ್ಸ್ ತೊಗೊತಾ ಇದ್ರಲ್ಲ, ಪಫ್ ಕಿಟ್ಸ್ ಯೂಸ್ ಮಾಡ್ತಾರೆ ಅಸ್ತಮಾ ಪೇಷಂಟ್ಸ್ ಎಲ್ಲ, ಬ್ರಾಂಕೈಲ್, ಅವರೆಲ್ಲ ಇವತ್ತು ಪಫ್ ನಿಲ್ಲಿಸಿದ್ದಾರೆ. ದೇ ಆರ್ ಇನ್ಹೇಲಿಂಗ್ ದಿಸ್ ಫ್ಯೂಮ್ಸ್. ಯಾಕಂದರೆ ಇದೇನು ಫ್ಯೂಮ್ಸ್ ಇವಾಗ ಜನ್ರೇಟ್ ಆಯಿತು, ದಿಸ್ ಈಸ್ ದ ಮೆಡಿಸಿನ್. ಅದು ಗ್ಯಾಶಿಯಸ್ ಫಾರ್ಮಲ್ಲಿ ಇರೋ ಅಂಥ ಒಂದು ಮಾತ್ರೆ ಇದು. ಯೂಶಲಿ ಮಾತ್ರೆ ಅಂದರೆ ಸಾಲಿಡ್ ಫಾರ್ಮು ಅಲ್ವಾ, ಇಲ್ಲ ಲಿಕ್ವಿಡ್ ಫಾರ್ಮು, ಬಟ್ ಇದು ಗ್ಯಾಶಿಯಸ್ ಫಾರ್ಮ್. ಸೊ ಹಾಗಾಗಿ ಇಟ್ಸ್ ಅ ಮೆಡಿಸಿನ್, ಇಟ್ಸ್ ಅ ಥೆರಪಿ. ಸುತ್ತಲೂ ಅದೇ ಏನು ಗಮನ ಅಂತೀವಲ್ಲ. ಸೊ ಹೌದು. ಆ್ಯಂಡ್ ಫೈರ್ ಹೇಗೆ ಅಂದರೆ, ನೀವು ಅದ್ರ ಮುಂದೆ ಕೂತ್ರೆ ನಿಮಗೆ 1 ನಿಮಿಷಕ್ಕೂ ಅದು ನೆಗೆಟಿವ್ ಥಾಟ್ ಬರೋಕ್ಕೆ ಬಿಡೋದೇ ಇಲ್ಲ. ನಿಮ್ಮ ಮೈಂಡನ್ನು ನೆಗೆಟಿವ್ ಕಡೆ ಹೋಗೋಕ್ಕೆ ಬಿಡೋದೇ ಇಲ್ಲ. ಯು ಕ್ಯಾನ್ ಟ್ರೈ. ಅದಕ್ಕೆ ವಾಟ್ ವಿ ಟೆಲ್ ಇಸ್ ಲೈಕ್ ಫೈರ್, ಆಯುರ್ವೇದದಲ್ಲಿ ಪಂಚಭೂತಗಳಲ್ಲಿ ಫೈರ್ ಇಸ್ ಅ ಟ್ರಾನ್ಸ್ಫಾರ್ಮೇಷನ್ ಪ್ರಿನ್ಸಿಪಲ್ ಅಂತ ಕರೀತಾರೆ. ಅಂದರೆ ಯಾವುದೇ ಒಂದು ವಸ್ತುವನ್ನು ನಾನು ಫೈರ್ ಕಡೆ ತೊಗೊಂಡೋದ್ರೆ ಇಟ್ ಚೇಂಜಸ್ ಇಟ್ ಸ್ಟೇಟ್, ರೈಟ್? ಸೊ ಸೇಮ್ ಇಸ್ ಮೈ ಎಮೋಷನ್, ಸೇಮ್ ಇಸ್ ಮೈ ಮೈಂಡ್. ಸೊ ನಾನು ಅದ್ರ ಮುಂದೆ ಕೂತ್ರೆ ನನ್ನ ಆಟೋಮ್ಯಾಟಿಕ್ಲಿ ಮೈ ಥಾಟ್ಸ್ ಗೆಟ್ಸ್ ಕ್ಲೆನ್ಸ್ಡ್. ಸೊ ಆ್ಯಂಡ್ ನಮ್ಮಲ್ಲಿ ಥಾಟ್ಸೇ ಮೇಯ್ನು. ಇದು ಆದಿ, ಇದೆಲ್ಲ ವ್ಯಾಧಿ ಅಂತೀವಿ ಅಲ್ವಾ. ಆದಿಯನ್ನು ಸರಿ ಮಾಡ್ಕೊಳ್ಳೋಕ್ಕೆ ಒನ್ ಆಫ್ ದ ಬೆಸ್ಟ್ ಮೆಥಡ್ಸ್ ಅಗ್ನಿಹೋತ್ರ. ನಿಜ ನಿಜ, ಅದು ಫೀಲ್ ಆಗಿ. ಮತ್ತು ಇನ್ನೊಂದು ಚೆನ್ನಾಗಿ ತಿಳಿಸ್ಕೊಟ್ರಿ, ಏನಂದರೆ ಅಗ್ನಿ ನೋಡ್ತಾ ಮಾಡಿ ಅಂತ. ಸಾಧಾರಣವಾಗಿ ನಾವು ಎಷ್ಟೊಂದು ಸಲ ಏನು ಮಾಡ್ತೀವಿ, ದೇವ್ರ ಮುಂದೆ ಹೋಗ್ತೀವಿ, ದೇವ್ರ ನೋಡಲ್ಲ, ಕಣ್ಮುಚ್ಕೊಂಡ್ಬಿಡ್ತೀವಿ. ದೇವ್ರ ಮುಂದೆ ಹೋಗಿ ಅಲ್ಲಿಂದ ಎಲ್ಲೆಲ್ಲಿಂದ ಬರ್ತೀವಿ, ದೇವ್ರ ಮುಂದೆ ಬಂದಷ್ಟು ಕಣ್ಮುಚ್ಕೊಂಡ್ಬಿಡ್ತೀವಿ. ಯಾಕೆ ದೇವ್ರನ್ನ ನೋಡಬೇಕು ಅಂತ. ಮತ್ತು ತ್ರಾಟಕ ಅವಲೇ ಹೇಳಿದ್ರು, ತ್ರಾಟಕದಲ್ಲೂ ಅದು ನಾವು ಜ್ಯೋತಿ ನೋಡೋದು ಏನಪ್ಪ ಅಂದರೆ ನಮ್ಮ ಅಂತರ್ತ್ರಾಟಕವನ್ನು ವೃದ್ಧಿ ಮಾಡ್ಕೊಳ್ಳೋಕ್ಕೋಸ್ಕರ. ನಾವು ಗೃಹ ಮಧ್ಯದಲ್ಲಿ ನಾವು ವಿಜುವಲೈಸೇಷನ್ ಅಂತ ಹೇಳ್ತೀವಲ್ಲ, ಸೊ ಅದು ವಿಜುವಲೈಸೇಷನ್ ಚೆನ್ನಾಗಿ ಇಂಪ್ರೂವ್ ಆದಮೇಲೆ ಆಮೇಲೆ ಅಂತರ್ತ್ರಾಟಕ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಸೊ ಅದಕ್ಕೋಸ್ಕರ ನಾವು ಜ್ಯೋತಿಯನ್ನು ಅಷ್ಟು ಫೋಕಸ್ ಮಾಡಿ ಫಸ್ಟ್ ಬಹಿರ್ತ್ರಾಟಕ ಮಾಡ್ಕೊಳ್ತೀವಿ, ಆಮೇಲೆ ಅಂತರ್ತ್ರಾಟಕಕ್ಕೆ ನಮಗೆ ಸಹಾಯ ಮಾಡುತ್ತೆ ಹಾಗೆ. ಸೊ ತುಂಬ ಚೆನ್ನಾಗಿ. ಮತ್ತು ಇನ್ನೊಂದು ನಾನು ಓದ್ಬೇಕಂದ್ರೆ ನಮ್ಮ ರಿಸರ್ಚ್ ಮೆಥಡಾಲಜಿ ನಮ್ಮ ಲೆಕ್ಚರ್ ಒಬ್ರು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿ, ಏನಂದರೆ
ಸೊ ನೀವು ಯಾವಾಗ ವಿಜ್ಞಾನದ ತಳಹದಿಲಿ ನೀವು ಎಕ್ಸ್ಪ್ಲೇನ್ ಮಾಡ್ತೀವರಲ್ಲ, ಸೊ ಆವಾಗ ನೀವು ಹೊಸ ಜನಗಳಿಗೆ, ಹೊಸ ಜನ್ರೇಷನ್ಗೆ ನೀವು ಆಕರ್ಷಣೆ ಮಾಡೋಕ್ಕೆ ಸಹಾಯ ಆಗುತ್ತೆ. ಇಲ್ಲ ಅಂದರೆ ಏನಾಗುತ್ತೆ, ಆ ಸ್ಕ್ರಿಪ್ಚರ್ಸಲ್ಲಿ ಹಂಗೆ ಹೇಳಿದ್ರು, ಈ ಸ್ಕ್ರಿಪ್ಚರ್ಸ್ ಆಗಿನ ಕಾಲದಲ್ಲಿ ಎಲ್ಲ ಅದನ್ನು ಟ್ರಸ್ಟ್ ಇರ್ತಾಯಿತ್ತು, ಅದು ನಂಬಿಕೆ ಇರ್ತಾಯಿತ್ತು, ಎಲ್ಲರೂ ನಂಬ್ತಾ ಇದ್ವಿ. ಬಟ್ ಇವಾಗ ಏನಾಗ್ಬಿಟ್ರೆ ನೀವು ಸೈಂಟಿಫಿಕ್ ಬ್ಯಾಕ್ಗ್ರೌಂಡ್ ನೀವು ಕೊಡಲಿಲ್ಲ ಅಂತ ಹೇಳಿದ್ರೆ, ಸೊ ಅದು ಅಷ್ಟೂ ಸಹ ಹಾಗೆ ತಳ್ಳ ಹಾಕ್ಬಿಡುವಂಥ ಸಂಭವ ಹೆಚ್ಚಾಗಿರುತ್ತೆ. ಸೊ ಅದಕ್ಕೆ ನೀವು ರಿಸರ್ಚರ್ಸ್ಗಳದ್ದು ನಿಮ್ಮದು ಮುಖ್ಯ ಉದ್ದೇಶ ಏನಪ್ಪ ಅಂದರೆ ಸೈನ್ಸ್ ತರ್ಕಗಳು ಕೊಡಬೇಕು ಅಂತ. ತರ್ಕ ಇಲ್ದಲೆ ನೀವು ಏನೇನೋ ನಂಬಿ ಅಂದರೆ ಈಗಿನ ಜನ್ರೇಷನ್ ನಂಬೋದಿಲ್ಲ. ಹೌದು 100%. ಸೊ ನಾನಿವಾಗ ರಿಸರ್ಚ್ ಮಾಡ್ತಾ ಇರೋದೇನೆ ಕ್ವಾಂಟಮ್ ಫಿಸಿಕ್ಸ್ ಮೇಲೆ. ಸೊ ಇವಾಗ ನಾವೆಲ್ಲ ನೋಡ್ತಾ ಇದೀವಿ, ಎವ್ರಿಥಿಂಗ್ ಇಸ್ ಕ್ವಾಂಟಮ್, ಎವ್ರಿಥಿಂಗ್ ಇಸ್ ಎನರ್ಜಿ ಅಂತ ಇದ್ದಾರೆ ಅಲ್ವಾ, ಎಲ್ಲ ಫ್ರೀಕ್ವೆನ್ಸಿನಲ್ಲೇ ವರ್ಕ್ ಆಗೋದು ಇವಾಗ ಅಂತ. ಸೊ ಈ ಕ್ವಾಂಟಮ್ ಫಿಸಿಕ್ಸ್ ಬೇಸ್ಡು ಒಂದು ಡಿವೈಸ್ ಬಯೋಫೀಲ್ಡ್ ರೀಡರ್ ಅಂತ, ಅದನ್ನ ಯೂಸ್ ಮಾಡಿಕೊಂಡು ನಾವು ಅಗ್ನಿಹೋತ್ರ ಮಾಡದೇ ಇರೋರು ಅಗ್ನಿಹೋತ್ರ ಮಾಡೋರು ಬಿಫೋರ್ ಆ್ಯಂಡ್ ಆಫ್ಟರ್ ಅನಾಲಿಸಿಸ್ ತಗೊಂಡು ರಿಸಲ್ಟ್ಸ್ ಜನರೇಟ್ ಮಾಡಿದ್ದೀವಿ. ಸೊ ಯಾರು ಅಗ್ನಿಹೋತ್ರ ಅವ್ರು ಮಾಡೋಕ್ಕೂ ಮುಂಚೆ ಹೆಂಗಿತ್ತು ಅವ್ರ ಈಗ ಅಗ್ನಿಹೋತ್ರ ಮಾಡಿದ್ಮೇಲೆ ಏನಾಯಿತು, ಫುಲ್ಲು ಒಂದು ಕೈಂಡ್ ಆಫ್ ಹಾರ್ಮೋನಿಯಸ್ ಲೆವೆಲ್ಸ್ ನಮ್ಮ ಆರಾದಲ್ಲಿ ಕ್ರಿಯೇಟ್ ಆಗ್ತಾ ಇರುತ್ತೆ. ಅಂದರೆ ಈಗ ಪ್ರಭಾವಳಿ ಅಂತ ಕರಿತೀವಿ. ಅಂದರೆ ಹೇಗೆ ಜನಗಳಿಗೆ ಹೇಳ್ಬೇಕಂದ್ರೆ, ಯೂಶಲಿ ಒಂದು ದೇವರಿಂದ ಲೈಟ್ ಬರುತ್ತಲ್ಲ, ನೋಡಿರ್ತೀವಲ್ವ ಫೋಟೋಗಳಲ್ಲಿ ಲೈಟ್. ಸೊ ಅದು ಬರೀ ದೇವರಿಂದೇ ಅಲ್ಲ, ಪ್ರತಿಯೊಬ್ಬ ಮನುಷ್ಯನಲ್ಲೂ ಇರುತ್ತದು ಆ ಲೈಟ್. ಸೊ ನಾವು ಅದಕ್ಕೆ ಒಬ್ಬೊಬ್ರು ಮನುಷ್ಯರು ಅವರು ಏನು ಮೇಕಪ್ ಹಾಕೊಂಡಿಲ್ಲ ಏನಿಲ್ಲ ಅಂದ್ರೂ ಅವರು ನಮ್ಮ ಮುಂದೆ ನಡ್ಕೊಂಡು ಹೋದ್ರೆ ಹಿಂಗೆ ತಿರ್ಗಿ ನೋಡಬೇಕು ಅನ್ಸುತ್ತೆ ಒಬ್ಬೊಬ್ಬರನ್ನ. ಇನ್ನೊಬ್ಬೊಬ್ಬರನ್ನ ಅವ್ರು ಎಷ್ಟೇ ಚೆನ್ನಾಗಿ ರೆಡಿ ಆಗಿದ್ರು ಅವ್ರ ಪಕ್ಕದಲ್ಲಿ ವಿ ಡೋಂಟ್ ಫೀಲ್ ಲೈಕ್ ಇವನ್ ಲುಕಿಂಗ್ ಅಟ್ ದೆಮ್, ರೈಟ್? ನಾವೇನು ಹೇಳ್ತೀವಿ, ಮೈ ಫ್ರೀಕ್ವೆನ್ಸಿ ಡೋಂಟ್ ಮ್ಯಾಚ್ ಅಂತೀವಿ. ನಂಗೆ ಯಾಕೋ ನಿನ್ನ ಫ್ರೀಕ್ವೆನ್ಸಿ ಮ್ಯಾಚ್ ಆಗ್ತಾ ಇಲ್ಲ ಅಂತ. ಸೊ ಈ ಆರಾ ನಾವೇನು ಹೇಳ್ತೀವಿ, ಇದು ಕ್ಲೆನ್ಸ್ ಮಾಡ್ತಾ ಇದೆ. ಸೊ ಒಂದು ಅಗ್ನಿಹೋತ್ರ ನೀವು ಮಾಡಿದಾಗ ನಿಮ್ಗೆ ಆ ಪ್ರಭಾವಳಿ ಕ್ರಿಯೇಟ್ ಆಗ್ತಾ ಇದೆ. ಸೊ ಅದು ನಿಮ್ಮನ್ನು ಯಾವಾಗಲೂ ಒಂದು ಪ್ರೊಟೆಕ್ಟೆಡ್ ಝೋನಲ್ಲಿ ಇಡುತ್ತೆ. ಸೊ ತುಂಬ ಲೈಕ್ ಮೊನ್ನೆ ಒಬ್ಬರು ಫೋನ್ ಮಾಡಿದರು, ಅವ್ರು ಹೇಳ್ತಾ ಇದ್ರು, ಮ್ಯಾಮ್ ನನಗೆ ಮುಂಚೆನೂ ಕಷ್ಟ ಇತ್ತು, ಇವಾಗಲೂ ನಾನು ಅಗ್ನಿಹೋತ್ರ ಮಾಡ್ತಾ ಇದ್ದೀನಿ, ಈಗಲೂ ಕಷ್ಟ ಹೋಗಿದೆ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಮುಂಚೆ ಹೆಂಗಿತ್ತಂದರೆ ಪ್ರಾಬ್ಲಮ್ಸ್ ಬಂದಾಗ ನಾನು ಗುದ್ದಾಡ್ತಾ ಇದ್ದೆ ಪ್ರಾಬ್ಲಮ್ಸ್ ಜೊತೆ. ಬಟ್ ಈಗ ಅಗ್ನಿಹೋತ್ರ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ನಾನು ಏನು ಅಬ್ಸರ್ವ್ ಮಾಡ್ತಾ ಇದ್ದೀನಿ ಅಂದರೆ, ಮ್ಯಾಮ್ ಈಗಲೂ ಪ್ರಾಬ್ಲಮ್ಸ್ ಬರ್ತಾ ಇದೆ, ಬಟ್ ಪ್ರಾಬ್ಲಮ್ಸು ಅದೇ ರಿಸಾಲ್ವ್ ಆಗ್ತಾ ಇದೆ. ರೈಟ್, ದಟ್ ಇಟ್ ಸೆಲ್ಫ್ ಇಸ್ ಅ ಗುಡ್ ಥಿಂಗ್. ನೋ, ಈಗ ನಾವು ಜೀವನ ಎಲ್ಲ ನಾವು ಬರೀ ಪ್ರಾಬ್ಲಮ್ಸ್ ಜೊತೆ ಗುದ್ದಾಡೋದೇ ಕಳೆಯೋ ಬದಲು ಇದಕ್ಕೆ ಸಮರ್ಪಣೆ ಮಾಡಿಕೊಂಡ್ರೆ ದಟ್ ವಿಲ್ ಬಿ ಟೇಕನ್ ಕೇರ್ ಫಾರ್ ಯು. ಸೊ ದಟ್ ಈಸ್ ಒನ್ ಈ ಥರ ಐ ಥಿಂಕ್ ಇವನ್ ಇಫ್ ಯು ಟಾಕ್ ಟು ಮೀ ಫಾರ್ 2 hours ನಾವು ಈ ತರ ಮಾತಾಡ್ತಾ ಇರ್ಬೋದು ಅಗ್ನಿಹೋತ್ರದ ಬಗ್ಗೆ, ಅಷ್ಟು ಡೇಟಾ ಕಲೆಕ್ಟ್ ಆಗಿದೆ. ರಿಸಲ್ಟ್ ಮಾತಾಡ್ಕೊಂಡು 100 ಎಪಿಸೋಡ್ಸ್ ಮಾಡ್ಬೋದು ನಾವು. ಇವ್ರ ಮನೇಲಿ ಏನಾಯ್ತು, ಅವ್ರ ಮನೇಲಿ ಅಷ್ಟು ರಿಸಲ್ಟ್ಸ್ ಇದು ಬಂದಿದೆ. ಆ್ಯಂಡ್ ನಾನು ಒಂದೇ ಹೇಳೋದು, ನೀವು ಮಾಡಬೇಕು ಮಾಡಬಾರ್ದು ಅಲ್ಲ, ಮಾಡಿ. ಬಿಕಾಸ್ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಈ ಒಂದು ಮಾತನ್ನು, ಡೋಂಟ್ ಡಿನೈ ಮೈ ಎಕ್ಸ್ಪೀರಿಯನ್ಸ್ ವಿತ್ ಯುವರ್ ಇನ್ಎಕ್ಸ್ಪೀರಿಯನ್ಸ್, ಪ್ಲೀಸ್ ಟ್ರೈ ಟು ಎಕ್ಸ್ಪೀರಿಯನ್ಸ್ ಅಂತ. ನೀವು ಮಾಡಿ, ನೀವು ಯಾಕಂದರೆ ಯೋಗ ಇಸ್ ಟು ಇಲ್ಲಿ ಅಭ್ಯಾಸ. ಯೋಗ ಅಂದ್ರೇ ಅಭ್ಯಾಸ, ಜಿಜ್ಞಾಸ ಇರಬಾರ್ದು ಇಲ್ಲಿ. ಜಿಜ್ಞಾಸ ಅಂದರೆ ಡಿಬೇಟ್ ಮಾಡೋದಲ್ಲ ಈ ಟಾಪಿಕ್ಕು, ಇದು ಹಂಗಾಗತ್ತಾ, ಇದು ಹಿಂಗಾಗತ್ತಾ ಅಲ್ಲ, ಅಭ್ಯಾಸ. ನೀವು ಮಾಡಿ, ನೀವು ಮಾಡಿದ್ರೇ ಅದು ಗೊತ್ತಾಗೋದು. ಸೊ ಹಾಗಾಗಿ ಈ ಒಂದು ಏನು ಎಪಿಸೋಡ್ ಅಥವಾ ನೀವು ಇಷ್ಟೊತ್ತು ನಿಮ್ಗೆ ಇದ್ರ ಬಗ್ಗೆ ತಿಳಿಸಿದ್ರಲ್ಲಿ, ಇದು ನೋಡ್ತಾ ಇರೋರಲ್ಲಿ ಒಂದು 10 ಜನನಾದರೂ ಇದು ಇನಿಷಿಯೇಟ್ ಮಾಡಿದ್ರೆ ಐ ಥಿಂಕ್ ನಾವು ಮಾಡಿದ ವಿಡಿಯೋ ಇಟ್ ಇಸ್ ರೀಚ್ಡ್ ಅಂತ. ಮತ್ತು ಇನ್ನೊಂದು, ಪ್ರತಿ ಸರಿನೂ ಇಷ್ಟು ವಿಶ್ಲೇಷಣೆಯಾಗಿ ಹೇಳೋದಕ್ಕಾಗಲ್ಲ. ಕೆಲಸ ಏನು ಮಾಡ್ತೀವಿ, ಮಾಡಿಸ್ತೀವಿ, ಇನಿಷಿಯೇಟ್ ಮಾಡ್ತೀವಿ, ಎಲ್ಲ ಕರ್ಕೊಂಡು ತಗೊಳ್ಳಿ ಮಾಡಿ. ಇಷ್ಟು ವಿಸ್ತಾರವಾಗಿ ಹೇಳಬೇಕು ಅಂದರೆ ಒಂದು ಈ ಥರ ಇದೊಂದು ಮಾಧ್ಯಮ ನಮಗಿರೋದನ್ನ ಉಪಯೋಗಿಸ್ಕೊಂಡು ಮಾಡೋದು ತುಂಬ ಚೆನ್ನಾಗಿ. ಮತ್ತು ನಮ್ಮ ಅಧ್ಯಾತ್ಮ ಅಥವಾ ನಮ್ಮ ಹಳೆ ವಿಚಾರಗಳೆಲ್ಲ ಏನಪ್ಪ ಅಂದರೆ ತರ್ಕಾತೀತ ಅಂತ ಹೇಳಿದ್ವಿ, ಬಿಯಾಂಡ್ ದ ಲಾಜಿಕ್ಸ್. ಒಂದು ಹಂತದವರೆಗೂ ಲಾಜಿಕ್ಸ್ ತಗೊಂಡು ಹೋಗ್ಬೋದು, ಲಾಜಿಕಲಿ ಎಕ್ಸ್ಪ್ಲೈನ್ ಮಾಡೋದು. ಅದಾದ್ಮೇಲೆ ನಮ್ಮ ಭಾವನೆಗಳು, ಅದಕ್ಕೆಲ್ಲ ನಾವು ಲಾಜಿಕ್ಸ್ ಅಪ್ಲೈ ಮಾಡೋಕ್ಕಾಗಲ್ಲ. ಈಗ ತಾಯಿ ಮಗನ ಎಷ್ಟು ಪ್ರೀತಿ ಮಾಡ್ತಾನೆ 12 kg 13 kg ಅಂತೆಲ್ಲ ಹೇಳಕ್ ಆಗೋದಿಲ್ಲ. ಅದು ನೀವು ಏನು ತೂಕಕ್ಕೆ ನಿಲ್ಕೋದಿಲ್ಲ, ಯಾವುದಕ್ಕೂ. ಎಕ್ಸಾಕ್ಟ್ಲಿ. ಅದು ತುಂಬ ಕೋರಿಲೇಟ್ ಮಾಡೋರು ಚೆನ್ನಾಗಿ ಹೇಳ್ತಾರೆ. ಈಗ ಕೈಯೆಲ್ಲ ಗಲೀಜಾಗಿದೆ, ಒಂದು ಸ್ಪೂನ್ ಯೂಸ್ ಮಾಡ್ತೀವಿ, ಸ್ಪೂನ್ ಯೂಸ್ ಮಾಡಿಕೊಂಡು ಔಷಧಿ ಕೊಡ್ತೀವಿ. ಏನಾದ್ರು ಯಾರು ಅಂದರೆ ಕೈಯೆಲ್ಲ ತುಂಬ ಗಲೀಜಾದ್ರೆ ನಾವು ಸ್ಪೂನ್ ತೊಗೊಂಡು ಹಿಂಗೆ ಔಷಧಿ ಕೊಡ್ತೀವಿ.
ಹಾಗಂತ ಸ್ಪೂನ್ ತುಂಬ ಅವಶ್ಯಕತೆ. ಔಷಧಿ ಬಂದು ನಾವು ಏನು ಕೊಡ್ತೀವೋ ಸ್ಪೂನಲ್ಲಿ ಇದೆಯೋ ಅದು ತರ್ಕಾತೀತ ಅನ್ನುವಂಥದ್ದು ಆ ಔಷಧಿ ಅದು. ಅದಕ್ಕೆ ಸಹಾಯವಾಗಿ ಸ್ಪೂನ್ ತಗೊಳ್ತೀವಿ, ಇದು ತರ್ಕಗಳಷ್ಟೇ. ಆಮೇಲೆ ಅದನ್ನೆಲ್ಲ ನಾವು ಜಡ್ಜ್ ಮಾಡೋಕ್ಕಾಗಲ್ಲ. ತರ್ಕಾರಿ ನಾವು ಗಟ್ಟಿಯಾಗಿ ಇಟ್ಕೊಂಡು ಸ್ಪೂನ್ ನುಂಗೋದಿಲ್ಲ, ಎಲ್ಲದಕ್ಕೂ ಲಾಜಿಕ್ ಅಪ್ಲೈ ಮಾಡೋಕ್ಕಾಗಲ್ಲ. ಕೆಲವೊಂದೆಲ್ಲ ಬಿಯಾಂಡ್ ದ ಲಾಜಿಕ್ಸ್ ಇರುತ್ತೆ. ಸೊ ಅದನ್ನ ಅದು ಒಂದು ಹಂತಕ್ಕೆ ಬಂದ್ಮೇಲೆ ಭಾವಗಳ ಮೇಲೆ ಹೋಗ್ಬಿಡುತ್ತೆ. ಸೊ ಭಕ್ತಿ ಅನ್ನುವಂಥದ್ದು ಒಂದು ಹಂತದವರೆಗೂ ಎಲ್ಲನೂ ಸಹ ದೇವ್ರು ಇದಾನ ಇಲ್ವಾ ಎಲ್ಲ, ಆಮೇಲೆ ಸರೆಂಡರ್ ಅಷ್ಟೇ. ಅದನ್ನ ಬಿಟ್ಟು ಏನೂ ಇಲ್ಲ, ಜಸ್ಟ್ ನೀವು ಮಾಡಬೇಕು ಅಷ್ಟೇ. ಸೊ ಅಲ್ಲಿ ಕಟ್ ಮಾಡ್ಬೋದಾ? ಆಗಲ್ವಾ? ಸರಿ, ನೀವು ಓಪನ್ ಮಾಡ್ಬೇಕು ಹಂಗಾರೆ. ಸಾರಿ, ಯಾರೋ ಡೋರ್ ಕ್ಲೋಸ್ ಮಾಡಿದ್ವಿ. ಓಕೆ, ಎಸ್. ಸೊ ಇಷ್ಟೊಂದು ಮಾತನಾಡಿದ್ರಲ್ಲಿ ಯಾವುದಾದ್ರೂ ಒಂದೊಂದು ನಾನೇನಾದರೂ ಬಿಟ್ಟಿದ್ರೆ ನೀವು ಅದನ್ನು ಸ್ವಲ್ಪ ಏನಾದರೂ ತಿಳಿಸಿದ್ರೆ ಜನಗಳಿಗೆ ಅನುಕೂಲ ಆಗುತ್ತೆ ಅನ್ನುವಂಥದ್ದು ಯಾವುದಾದ್ರೂ ಇದ್ದರೆ ದಯವಿಟ್ಟು ತಿಳಿಸ್ಕೊಟ್ರೆ ಅನುಕೂಲ. ಓಕೆ, ಸೊ ನಾನು ಹೇಳೋದು ಇಷ್ಟೇ. ನಾನು ಹೇಳಿದ್ನಲ್ಲ, ಅಗ್ನಿಹೋತ್ರ ಇಸ್ ಅ ಟ್ರಾನ್ಸ್ಫಾರ್ಮಿಂಗ್ ಟೂಲ್. ಅಂದರೆ ನಿಮ್ಮನ್ನು ನೀವು ಯಾವುದೇ ಒಬ್ಬ ಮನುಷ್ಯ ಅವ್ನು ಏನೇ ಇವತ್ತಿನ ಒಂದು ಲೈಫ್ ಸ್ಟೈಲಲ್ಲಿ ಎಲ್ಲ ಏಜ್ ಗ್ರೂಪ್ಗಳಿಗೂ ಚಾಲೆಂಜ್ ಇದೆ ಅಲ್ವಾ? ಇಂಥವ್ರಿಗೆ ಚಾಲೆಂಜ್ ಇಲ್ಲ ಅನ್ನೋದಿಲ್ಲ. ಮಕ್ಕಳಿಂದ ಹಿಡಿದು ಎಲ್ಲ ಥರ ಪ್ರೊಫೆಷನ್ನವ್ರಿಗೂ ಕಮ್ಯುನಿಟಿನವ್ರಿಗೂ ಚಾಲೆಂಜ್ ಇದೆ. ಬಟ್ ಆ ಚಾಲೆಂಜಸ್ನೆಲ್ಲ ನಾವು ಮೀರಿ ನಿಲ್ಲಬೇಕು ಅಂತ ಅಂದರೆ ನಮ್ಮಲ್ಲಿ ಸೆಲ್ಫ್ ಲರ್ನಿಂಗ್ ಅನ್ನೋದು ಆಗಬೇಕು. ಏನು ಹೇಳ್ತೀವಿ, ಸೆಲ್ಫ್ ಸ್ಟಡಿ, ಆತ್ಮಾವಲೋಕನ ಅಥವಾ ಇಂಟ್ರಾಸ್ಪೆಕ್ಷನ್ ಅನ್ನೋದು. ಅಂದರೆ ನನ್ನ ಸ್ಟ್ರೆಂತ್ ಏನು, ನನ್ನ ವೀಕ್ನೆಸ್ ಏನು, ನಾನು ಏನಕ್ಕೋಸ್ಕರ ಮಾಡ್ತಾ ಇದ್ದೀನಿ. ಸೊ ಇದನ್ನೆಲ್ಲ ನಮ್ಮಲ್ಲಿ ಜಾಗೃತ ಮಾಡಿಸೋ ಅಂಥ ಒಂದು ಕೆಲಸವನ್ನು ಫೈರ್ ಎಲಿಮೆಂಟ್ ಆ್ಯಸ್ ಅ ಮಾಡುತ್ತೆ. ಯಾಕಂದರೆ ಇಟ್ ಈಸ್ ಅ ಟ್ರಾನ್ಸ್ಫಾರ್ಮೇಷನ್ ಪ್ರಿನ್ಸಿಪಲ್ ಇದೆ ಅದರಲ್ಲಿ. ಸೊ ನೀವು ಅಗ್ನಿಯನ್ನು ನೋಡ್ತಾ ಕೂತ್ರೇ ನಮಗೆ ಇನ್ನೂ ಸೈನ್ಸ್ ಹೋಗಬೇಕಂದ್ರೆ ಗ್ರೇ ಮ್ಯಾಟರ್ ಆಫ್ ದ ಬ್ರೈನ್, ನಮ್ಮ ಬ್ರೈನಲ್ಲಿರೋ ಗ್ರೇ ಮ್ಯಾಟರ್ ಏನಿದೆ ಅದು ಇಗ್ನೈಟ್ ಆಗುತ್ತೆ. ಆ್ಯಂಡ್ ದಟ್ ಈಸ್ ಇನ್ ದ ಫಾರ್ಮ್ ಆಫ್ ಅ ಫ್ಲೇಮ್ ಓನ್ಲಿ. ನಾವು ಬ್ರೈನಲ್ಲಿ ಅದು ಜ್ಯೋತಿ ರೂಪದಲ್ಲೇ ಇರುತ್ತೆ. ಅದಕ್ಕೆ ಆ್ಯಕ್ಚುಲಿ ಇಲ್ಲಿ ಯೂಶಲಿ ಸತ್ತಾಗ ತಲೆ ಹಿಂದೆ ದೀಪ ಹಚ್ತಾರೆ, ಯಾಕಂದರೆ ಅದು ಜ್ಯೋತಿ ರೂಪದಲ್ಲೇ ಇದೆ. ಸೊ ನಮ್ಮ ಗ್ರೇ ಮ್ಯಾಟರ್ ಆಫ್ ದ ಬ್ರೈನ್ನ ಇಗ್ನೈಟ್ ಮಾಡಿದಾಗ ಏನಾಗುತ್ತೆ, ಬ್ರೈನ್ ಸಿಗ್ನಲ್ಸ್ ಎಲ್ಲ ನಿಮಗೆ ರೆಜುವಿನೇಟ್ ಆಗುತ್ತೆ. ಸೊ ಹಾಗಾಗಿ ಅವ್ರನ್ನ ಅವರು ತಿಳ್ಕೊಳ್ಳೋ ಅಂಥ ಶಕ್ತಿ ಕೊಡುತ್ತೆ ಈ ಪ್ರಾಸೆಸ್ಸು. ನಾನು ಏನು, ನನ್ನ ಸ್ಟ್ರೆಂತ್ ಏನು, ನನ್ನ ವೀಕ್ನೆಸ್ ಏನು, ನಿಮ್ಮ ಸೆಲ್ಫ್ ಲರ್ನಿಂಗ್ ನಿಮ್ಗಾದರೆ ಐ ಥಿಂಕ್ ರೆಸ್ಟ್ ವಿಲ್ ಬಿ ಟೇಕನ್ ಕೇರ್. ಬೇರೆ ಎಲ್ಲ ಅದ್ರ ಪಾಡ್ಗೆ ಅದು ನಡ್ಕೊಂಡು ಹೋಗುತ್ತೆ ಅಲ್ವಾ? ನಾವಿವತ್ತು ಏನು ಮಾಡ್ತೀವಿ, ನಾವು ಬರೀ ಬೇರೆಯವ್ರ ಬಗ್ಗೆ ತಿಳ್ಕೊಳಕ್ಕೆ ಹೋಗ್ತಾ ಇದ್ದೀವಿ. ಮಷೀನ್ ಲರ್ನಿಂಗ್ ಅಂತೀವಿ, ಡೀಪ್ ಲರ್ನಿಂಗ್ ಅಂತೀವಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತೀವಿ, ಲಾಟ್ ಆಫ್ ಥಿಂಗ್ಸ್. ಆ್ಯಂಡ್ ಇನ್ಸ್ಟಾದಲ್ಲಾಗಲಿ ಫೇಸ್ಬುಕ್ಕಲ್ಲಾಗಲಿ ಯು ಆರ್ ಆಲ್ವೇಸ್ ಫಾಲೋಯಿಂಗ್ ಅದರ್ಸ್. ಫಾಲೋ ಹೂಮ್? ಅದರ್ಸ್. ಬಟ್ ದಿಸ್ ಪ್ರಾಸೆಸ್ ವಿಲ್ ಹೆಲ್ಪ್ ಯು ಟು ಫಾಲೋ ಯುವರ್ ಓನ್ ಸೆಲ್ಫ್. ನಿಮ್ಮ ಒಳಗಡೆ ಅದನ್ನು ತರುತ್ತೆ, ಅದು ಸ್ವ ಅಧ್ಯಯನ ಅನ್ನೋದನ್ನು ಕಾನ್ಸೆಪ್ಟ್ ತರುತ್ತೆ. ಸೊ ಹಾಗಾಗಿ ಐ ಥಿಂಕ್ ಇಟ್ಸ್ ಅ ವೆರಿ ಗುಡ್ ಟೂಲ್. ನೀವು ಅಗ್ನಿಹೋತ್ರದ ಜೊತೆನೂ ನಿಮ್ಮ ಜೀವನ ನಡೆಸ್ಬೋದು, ಅಗ್ನಿಹೋತ್ರ ಮಾಡ್ದೇನೂ ಜೀವನ ನಡೆಸ್ಬೋದು. ಓಕೆ, ಅಂದರೆ ಇವಾಗ ನಾನು ಇಲ್ಲಿಂದ ವಿಜಯನಗರ್ಗೆ ಹೋಗ್ಬೇಕಂದ್ರೆ ನಾನು ನಡ್ಕೊಂಡು ಹೋಗ್ಬೋದು, ಬಸ್ಸಲ್ಲೂ ಹೋಗ್ಬೋದು, ನಾನು ಎಷ್ಟು ಬೇಗ ಹೋಗ್ಬೇಕು ಅನ್ನೋದು ನಾನು ಡಿಸೈಡ್ ಮಾಡ್ಕೋಬೇಕು. ಸೊ ಅದೇ ಥರ ಇದು ಒಂದು ವೆಹಿಕಲ್ ನಿಮಗೆ. ಸೊ ನಿಮ್ಮ ಡೆಸ್ಟಿನೇಷನ್ಗೆ ನೀವು ಈ ಟೂಲ್ನ ಯೂಸ್ ಮಾಡಿಕೊಂಡ್ರೆ ನಿಮಗಿದು ಕೆಟಲಿಸ್ಟ್ ಥರ ವರ್ಕ್ ಆಗುತ್ತೆ. ನಿಮ್ಮ ಲೈಫ್ ಸ್ಟೈಲಲ್ಲಿ ನೀವು ಎಲ್ಲ ಕಡೆ ಇದನ್ನು ತೊಗೊಂಡು ಹೋಗ್ಬೋದು. ಸೊ ಎಲ್ಲರೂ ಮಾಡಿ ಇದರ ಬಗ್ಗೆ ತಿಳ್ಕೊಳ್ಳಿ. ಆ್ಯಂಡ್ ನಿಮಗೆ ಈ ಪ್ರಾಸೆಸ್ನ ಇನ್ನೊಂದಷ್ಟು ನಾವು ಮಾಡಬೇಕು, ನಮ್ಮ ಕಮ್ಯುನಿಟಿನಲ್ಲಿ ಇದ್ರ ಬಗ್ಗೆ ಎಲ್ಲ ನಾವು ಇನ್ನೂ ಅವೇರ್ನೆಸ್ ಮೂಡಿಸ್ಬೇಕು ಅಂದರೆ ನಮ್ಮ ತಪಸ್ ಹೆಲ್ತ್ ಆ್ಯಂಡ್ ವೆಲ್ನೆಸ್ ಫೌಂಡೇಶನ್ ವಿ ಆರ್ ಆಲ್ವೇಸ್ ವಿತ್ ಯು ಟುಗೆದರ್. ನಮ್ಮದೊಂದು ಟೀಮ್ ಇದೆ. ನಾವು ಎಲ್ಲ ಕಡೆ ಸಾಮೂಹಿಕ ಅಗ್ನಿಹೋತ್ರಗಳನ್ನ ಮತ್ತು ಮನೆಯಲ್ಲಿ ಅಗ್ನಿಹೋತ್ರಗಳನ್ನ ಮಾಡಿಸ್ಕೊಡ್ತೀವಿ. ಸೊ ಯು ಕ್ಯಾನ್ ಆಲ್ವೇಸ್ ಗೆಟ್ ಬ್ಯಾಕ್ ಟು ಅಸ್, ಯು ಕ್ಯಾನ್ ಗೆಟ್ ಬ್ಯಾಕ್ ಟು ಪ್ರಶಾಂತ್. ವಿ ಆರ್ ದೇರ್ ಹಿಯರ್ ಟು ಹೆಲ್ಪ್ ಯು, ಟು ಹೆಲ್ಪ್ ಆ್ಯಂಡ್ ಪ್ರಮೋಟ್ ದಿಸ್ ಏನ್ಷಂಟ್ ವಿಸ್ಡಮ್. ಥ್ಯಾಂಕ್ ಯು. ನೈಸ್, ಚೆನ್ನಾಗಿ ಹೇಳ್ಕೊಡಿ. ಮತ್ತು ನನಗೆ ಅದೊಂದು ತುಂಬ ಇಷ್ಟ ಆಯಿತು ಹೇಳಿದ್ರಲ್ಲ. ಸೊ ಬೆಳಗ್ಗೆ ಮಾಡಿ, ಸೂರ್ಯೋದಯ ಟೈಮಲ್ಲಿ ಆದರೆ ಸೂರ್ಯೋದಯ ಮಾಡಿ, ಸೂರ್ಯಾಸ್ತಮ ಮಾಡಿ. ನಮ್ಮ ಯೋಗ ಶಾಲೆ ನಾವು ಅದನ್ನೇ ಹೇಳ್ತಾ ಇರ್ತೀವಿ. ನನಗೆ ಅದು ಆವಾಗಲೇ ಹೇಳಬೇಕು ಅಂದ್ಕೊಂಡೆ. ಏನಂದರೆ ನಾವು ಅಷ್ಟೇ ಯೋಗ ಶಾಲೆ ಕೆಲವ್ರು ಬಂದು ಹೇಳ್ತಾರೆ, ಏನಂದರೆ ಮಧ್ಯಾಹ್ನದ ಬ್ಯಾಚ್ ಇಟ್ಟಿದ್ದೀರಾ, ಸಂಜೆ 3 ಗಂಟೆಗೆಲ್ಲ ಬ್ಯಾಚ್ ಇಟ್ಟಿದ್ದೀರಾ, ಹಿಂಗೆಲ್ಲ ಕೇಳ್ತಾ ಇರ್ತಾರೆ. ನಾವು ಅವ್ರಿಗೆ ಅದೇ ಹೇಳುವಂಥದ್ದು, ಇಲ್ಲ ನಮ್ಮಲ್ಲಿ ಹೇಳುವಂಥದ್ದು ಸೂರ್ಯೋದಯ ಸೂರ್ಯಾಸ್ತಮ ತುಂಬ ಒಳ್ಳೆಯ ಪ್ರಶಸ್ತವಾದ ಸಮಯ ಅಂತ ಹೇಳಿ. ಹೌದು, ಕೆಲವರು ಎರಡರಲ್ಲೂ ನಾನು ಕೆಲಸದಲ್ಲಿ ಇರ್ತೀನಿ ಅಂದ್ಬಿಟ್ಟು ಯೋಗನೇ ಮಾಡದೇ ಇರ್ಬೋದು, ಯೋಗನೇ ಮಾಡಲ್ಲ ಅನ್ನೋದು ಅದೆಷ್ಟು ಮಟ್ಟಕ್ಕೆ ಸರಿ.
ಅಟ್ಲೀಸ್ಟ್ ಅದೊಂದು ಆಲ್ಟರ್ನೇಟ್ ಆಪ್ಷನ್ ಅಂತ ಇರಲಿ ಅಂದ್ಬಿಟ್ಟು ಖಾಲಿ ಹೊಟ್ಟೆ ಇರೋ ಸಮಯದಲ್ಲಿ ನೀವು ಬೇಕಾದ್ರೆ ನಿಮ್ಗೆ ಏನೂ ಮಾಡದೇ ಇರೋದ್ರಿಂದ ಹೌದು ಸಮಥಿಂಗ್ ಇಸ್ ಬೆಟರ್ ದೆನ್ ನಥಿಂಗ್ ಅಂತ ಹೇಳೋದು ಹಾಗೆ. ಸೊ ಅದಕ್ಕೋಸ್ಕರ ಇದನ್ನು ನೀವು ಅದನ್ನ ಏನು ಆ ಟೈಮಲ್ಲಿ ಆಗಲೇ ಇಲ್ಲ ಅಂದ್ರೂ ನೀವು 10 ಗಂಟೆಗೆ, ಮಧ್ಯಾಹ್ನ 3 ಗಂಟೆಗೆ, ರಾತ್ರಿ 9 ಗಂಟೆಗೂ ಮಾಡ್ಕೋಬೋದು. ಬಟ್ ಪೂರ್ಣಾಹುತಿ ಕೊಡೋಕ್ಕಾಗಲ್ಲ. ಬರೀ ಬೆರಣಿ ಮತ್ತು ತುಪ್ಪ ಹಾಕಿ ನೀವು ಫ್ಯೂಮ್ಸ್ ಜನರೇಟ್ ಮಾಡಿಕೊಂಡು ಥೆರಪಿ ಥರ ಮಾಡ್ಕೋಬೋದು. ಬಟ್ ಈ ಟೈಮಲ್ಲಿ ಮಾಡಿದ್ರೆ ಮಾತ್ರ ಪೂರ್ಣಾಹುತಿ ಕೊಡ್ಬೇಕು. ಸನ್ಸೆಟ್ ಟೈಮಲ್ಲಿ ಮಾಡಿದ್ರೆ. ಮತ್ತೆ ಇನ್ನು ಅದೇನು ನಾವು ಅನ್ಸೋದು ನನಗೆ ಪರ್ಸನಲಿ ಅನ್ಸೋದಪ್ಪ ಅಂದ್ರೆ ಭಾವಪೂರ್ಣವಾಗಿ ಮಾಡುವಂಥದ್ದು ಮುಖ್ಯ ಅಷ್ಟೇ. ಹೌದು. ಹರಿಬರಿನಲ್ಲಿ ಏನೋ ಕೆಲ್ಸಕ್ಕೆ ಹೋಗ್ತೀನಿ 5 ನಿಮಿಷದಲ್ಲಿ ಏನೋ ತಗೊಂಡೇನೋ ಮಾಡೋದಕ್ಕಿಂತ ಆರಾಮಾಗಿ ಕೂತ್ಕೊಂಡು ಎಲ್ಲ ಸಂಕಲ್ಪ ಮಾಡಿಕೊಂಡು ಆರಾಮಾಗಿ ಬೆಳಗ್ಗೆ ಅಷ್ಟು ಹರಿಬರಿಯಲ್ಲಿ ಮಾಡೋದ್ರ ಬದಲು ಸಾಯಂಕಾಲ ಆರಾಮಾಗಿ ಮಾಡ್ಬೋದು ಅನ್ನೋದು ನನ್ನ. ಹೌದು. ಸೊ ಫಸ್ಟ್ ಸ್ಟಾರ್ಟ್ ಮಾಡಿ. ದಿನ ಮಾಡಿದ್ರೆ ಒಳ್ಳೇದಿದು. ದಿನ ಮಾಡಬೇಕು, ಡೈಲಿ ಫ್ರೀಕ್ವೆನ್ಸಿ ಇರೋದು. ಬಟ್ ಡೈಲಿ ನಮ್ಮ ಲೈಫ್ ಸ್ಟೈಲಲ್ಲಿ ಕಷ್ಟ ಇದೆ ಇವತ್ತು. ಸೊ ನನ್ನ ರಿಕ್ವೆಸ್ಟ್ ಏನಂದರೆ ಅಮಾವಾಸ್ಯೆ, ಹುಣ್ಣಿಮೆ ಅವತ್ತು 2 ದಿನನಾದರೂ ಮನೆಗಳಲ್ಲಿ ತಪ್ಪಿಸ್ಬೇಡಿ, ಮಾಡಿಕೊಡಿ. ಆಮೇಲೆ ಯಾವುದೋ ಮಕ್ಳು ಬರ್ಡೇಸ್ ಬಂತು, ನಿಮ್ಮ ಆ್ಯನಿವರ್ಸರಿ ಬಂತು, ಅವಾಗ ಜೊತೇಲಿ ಕುತ್ಕೊಂಡು ಮಾಡಿ. ಸೊ ನಮ್ಮ ಮನೇಲಿ ಇವಾಗ ನಮ್ಮ ಮಕ್ಳಿಗೆ ಕೇಕ್ ಕಟ್ ಮಾಡೋಕ್ಕೆ ಮುಂಚೆ ಅಗ್ನಿಹೋತ್ರ ಮಾಡಿನೇ ಕೇಕ್ ಕಟ್ ಮಾಡಿಸೋದು. ಇಟ್ಸ್ ಅ ಕಂಪಲ್ಷನ್, ಏನಂದ್ರೆ ಅವ್ರು ಮಾಡಲೇಬೇಕು. ಸೊ ಆ ಥರ. ಸೊ ನೀವೇ ಇದನ್ನು ಯೂಸ್ ಮಾಡ್ಕೊಬೋದು. ಮತ್ತು ನನಗೆ ಚಂದನಾ ಮೇಡಮ್ ಪರಿಚಯ ಆಗಿದ್ದು ಅಗ್ನಿಹೋತ್ರ ಕಾರ್ಯಕ್ರಮದಲ್ಲಿ. ಅವತ್ತೇ ಹೇಳಿದ್ರು, ಸೊ ನನ್ನ ಉದ್ದೇಶ ಏನಂದ್ರೆ ಇನ್ನು ಎಷ್ಟು ಜನಕ್ಕಾಗುತ್ತೋ ಕಲಿಸುವಂತ ಪ್ರಚಾರ ಮಾಡೋದಕ್ಕೆ ಬೇಕು ಅಂತ. ಮತ್ತು ಇದಕ್ಕೆ ನಾನು ಯಾವುದೇ ರೀತಿಯ ಏನೋ ಶುಲ್ಕ ಆಗಲಿ ಅದೆಲ್ಲ ಆಗಲಿ ನಾನು ಸದ್ಯಕ್ಕೆ ಇದುವರೆಗೂ ಏನೂ ಮಾಡ್ತಾ ಇಲ್ಲ. ಸೊ ಅಂಥೇಳಿ ಹೇಳಿ. ಮತ್ತು ನಿಮ್ಮಲ್ಲಿ ಯಾವ್ದಾದ್ರು ನಿಮ್ದು ಏನಾದರೂ ಒಂದು ಕಮ್ಯುನಿಟಿ ಇದೆ ಅಥವಾ ನಿಮ್ಮ ಮನೆಯಲ್ಲಿ ಏನಾದರೂ ಮಾಡಿಸ್ಬೇಕು ಅಂತ ಏನಾದರೂ ನಿಮ್ಗೆ ಆಸಕ್ತಿ ಇದೋ, ಇದರಿಂದ ಇನ್ನೊಂದು ಜನಕ್ಕೆ ಉಪಯೋಗ ಆಗಬೇಕು ಅನ್ನೋವಂಥವ್ರು ಏನಾಯಿತು ಅಂದರೆ ದಯವಿಟ್ಟು ಚಂದನಾ ಮೇಡಮ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಯಾರಾದರೂ ನಿಮ್ಮನ್ನು ನೇರವಾಗಿ ಕಾಂಟ್ಯಾಕ್ಟ್ ಮಾಡಬೇಕು, ಸಂಪರ್ಕ ಮಾಡಬೇಕು, ನಿಮ್ಮ ಫೋನ್ ನಂಬರು ಅಥವಾ ತಿಳಿಸಿದ್ರೆ ಡೆಫಿನೆಟ್ಲಿ ಹೇಳಲ್ಲ ನಾನು. ನನ್ನ ಕಾಂಟ್ಯಾಕ್ಟ್ ನಂಬರ್ ಬಂದು 9986020447. ಓಕೆ. ಸೊ ಒನ್ಸ್ ಅಗೇನ್ 9986020447. ಓಕೆ, ದಟ್ ಈಸ್ ಮೈ ಕಾಂಟ್ಯಾಕ್ಟ್ ನಂಬರ್. ಆ್ಯಂಡ್ ತಪಸ್ ಹೆಲ್ತ್ ಆ್ಯಂಡ್ ವೆಲ್ನೆಸ್ ಸೆಂಟರ್ ಅಂತ ನೀವು ಗೂಗಲಲ್ಲಿ ಹೊಡೆದ್ರು ನಮ್ಮದು ಅಡ್ರೆಸ್ ಎಲ್ಲ ಸಿಗುತ್ತೆ ನಿಮಗೆ. ಯು ಕ್ಯಾನ್ ಆಲ್ವೇಸ್ ಕಮ್ ಬ್ಯಾಕ್ ಟು ಅಸ್. ಎನಿ ಕೈಂಡ್ ಆಫ್ ರಿಕ್ವೈರ್ಮೆಂಟ್ಸ್ ಅಗ್ನಿಹೋತ್ರದ ಮೇಲೆ ಅಥವಾ ಬೇರೆ ಥರ ಹೋಲಿಸ್ಟಿಕ್ ಹೀಲಿಂಗ್ ಅಪ್ರೋಚಸ್ ಮೇಲೆ ಏನೇ ರಿಕ್ವೈರ್ಮೆಂಟ್ ಇದ್ರೂ ವಿ ಆರ್ ರೆಡಿ ಟು ಕೇಟರ್ ಟು ಯು. ನಿಮ್ಮ ಯೋಗ ಸಂಸ್ಥೆ ಅಡ್ರೆಸ್ ಹೇಳಿಬಿಟ್ರೆ ಯಾರಾದ್ರೂ ಸುತ್ತಮುತ್ತ ಇರುವಂಥವ್ರು ಜಾಯ್ನ್ ಆಗಬೇಕಂದ್ರೆ? ನಮ್ಮದು ಅತ್ತಿಗುಪ್ಪೆ, ವಿಜಯನಗರದ ಹತ್ರ ಇರುವಂಥ ಅತ್ತಿಗುಪ್ಪೆನಲ್ಲಿ ನಮ್ಮ ಸೆಂಟರ್ ಇರೋದು. ಸೊ ಎಕ್ಸಾಕ್ಟ್ ಅಂದರೆ 14th B ಮೇನ್ 8th C ಕ್ರಾಸ್ ಅತ್ತಿಗುಪ್ಪೆನಲ್ಲಿ ಇದೆ ನಮ್ಮದು. So more details you can get it through the Google and phone. You can contact me. So this is about the process. ಸೊ ಎಲ್ಲರೂ ಮಾಡಿ ನಿಮ್ಮ ಹತ್ರ ಇರೋವಂಥ ಎಲ್ಲರಿಗೂ ಗೊತ್ತಿರುತ್ತೆ. ಯೂಶಲಿ ಇದು ಏನಂದರೆ ತುಂಬ ಜನ ಮಾಡ್ತಾ ಇದ್ದಾರೆ, ಬಟ್ ಪ್ರಚಾರಕ್ಕೆ ಬಂದಿಲ್ಲ. ಒಂದಷ್ಟು ಜನ ಇದು ನಮ್ಮ ಕಮ್ಯುನಿಟಿಗೆ ಮಾತ್ರ ಅಂತ ರಿಸ್ಟ್ರಿಕ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದು ಆಗಲ್ಲ. ದಿಸ್ ಇಸ್ ಫಾರ್ ದ ಮ್ಯಾನ್ ಕೈಂಡ್. ಎಲ್ಲರೂ ಮಾಡ್ಬೋದು. ಸೊ ಎಲ್ಲರೂ ಮಾಡಿ ಅಂತ ಕೇಳ್ಕೊತೀನಿ. ನೀವು ಮಾಧ್ಯಮರಾಗಿ ಇನ್ನಷ್ಟು ಜನಕ್ಕೆ ಸಹಾಯ ಆಗೋದಕ್ಕೆ ಅನುಕೂಲ ಮಾಡ್ಕೊಡಿ. ಯಾರಾದರೂ ಅದೇ ನಿಮ್ಮ ಮನೇಲಿ ಅಥವಾ ನಿಮ್ಮ ಕಮ್ಯುನಿಟಿಗೆಲ್ಲ ಅಥವಾ ನಿಮ್ಮ ಅಕ್ಕಪಕ್ಕದವರೆಲ್ಲ ಸೇರ್ಕೊಂಡು ಮಾಡ್ತೀನಿ, ದಯವಿಟ್ಟು ಚಂದನಾ ಮೇಡಮ್ನ ಸಂಪರ್ಕ ಮಾಡಿಕೊಂಡು ನೀವು ಮಾಹಿತಿಯನ್ನು ತಗೊಂಡು ಅವರು ಮತ್ತು ನಿಮ್ಮ ಸಮಯ ಎಲ್ಲ ನೋಡಿಕೊಂಡು ಮುಂದುವರಿಬೋದು ಅಂತ. ಮೇಡಮ್, ಇಷ್ಟೊತ್ತು ಬಂದು ಇಷ್ಟೆಲ್ಲ ವಿಚಾರಗಳನ್ನು ಸವಿಸ್ತರವಾಗಿ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಪ್ರಶಾಂತ್, ಥ್ಯಾಂಕ್ ಯು ಸೋ ಮಚ್. ನನಗೆ ಒಂದು ಡಿವೈನ್ ಆಪರ್ಚುನಿಟಿ ನಿಮ್ಮ ಕಡೆಯಿಂದ ಈ ಒಂದು ವಿಸ್ಡಮ್ನ ಇನ್ನೊಂದಷ್ಟು ಜನಗಳಿಗೆ ತಲುಪಿಸೋ ಅಂಥ ಪ್ರಯತ್ನ ನೀವು ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಮೇ ದ ಡಿವೈನ್ ಎನರ್ಜಿ ಕೀಪ್ ಯು ಆಲ್ವೇಸ್ ಬ್ಲೆಸ್ಡ್. ಧನ್ಯವಾದಗಳು. ಥ್ಯಾಂಕ್ ಯು. ಇಷ್ಟೊತ್ತು ಸಮಯ ಮಾಡಿಕೊಂಡು ಇಷ್ಟು ಸಂಪೂರ್ಣವಾಗಿ ವಿಡಿಯೋ ನೋಡಿದ್ದಕ್ಕೆ ನಿಮಗೂ ಸಹ ಹೃತ್ಪೂರ್ವಕ ವಂದನೆಗಳು. ನಮಸ್ತೆ. ಧನ್ಯವಾದ.